ನೋಡೋಣ. 4ನೆಯ ತುತ್ತೂರಿ. ನಾಲ್ಕನೆಯ ದೇವದೂತನು ತುತ್ತೂರಿಯನ್ನು ಊದಿದಾಗ ಸೂರ್ಯ, ಚಂದ್ರ, ನಕ್ಷತ್ರಗಳೊಳಗೆ 1/3 ಭಾಗ ಬಡಿಯಲ್ಪಟ್ಟು ಕತ್ತಲಾಯಿತು. ಆದದರಿಂದ ಹಗಲಿನೊಳಗೆ 1/3 ಭಾಗವು ಪ್ರಕಾಶವಿಲ್ಲದೆ ಇತ್ತು, ರಾತ್ರಿಯೂ ಹಾಗೆಯೇ ಆಯಿತು. 4ನೇ ತುತ್ತೂರಿ ಊದುವಾಗ ಸೂರ್ಯ, ಚಂದ್ರ, ನಕ್ಷತ್ರಗಳು 1/3 ಭಾಗ ಕತ್ತಲಾಯಿತು. ಈ 1/3 ಭಾಗ ಸೂರ್ಯ, ಚಂದ್ರ, ನಕ್ಷತ್ರಗಳು ಕತ್ತಲಾಗ್ತದ. ಈಗ ನಾವು ಹಳೆ ಒಡಂಬಡಿಕೆ ಹೋಗೋಣ. ಯೆಶಾಯ 13ನೇ ಅಧ್ಯಾಯ, ಅದರಲ್ಲಿ ಡೈರೆಕ್ಟ್ 10ನೇ ವಾಕ್ಯ ನೋಡೋಣ. ಅದು ಒಂದು ವಾಕ್ಯ ಮಾತ್ರ ಓದ್ಕೊಂಡು ಮುಂದೆ ಹೋಗಿಬಿಡೋಣ. ಯೆಶಾಯ 13 ಡೈರೆಕ್ಟ್ 10ನೇ ವಾಕ್ಯ ಮಾತ್ರ. ಆಕಾಶದ ತಾರೆಗಳು, ನಕ್ಷತ್ರ ರಾಶಿಗಳು ಬೆಳಗವು. ಆಕಾಶದ ತಾರೆಗಳು, ಇಲ್ಲಿ ನೋಡ್ರಿ ಎಲ್ಲ ಇಲ್ಲಿ ನೋಡ್ರಿ. ಆಕಾಶದ ತಾರೆಗಳು, ನಕ್ಷತ್ರ ರಾಶಿಗಳು ಬೆಳಗವು ಅಂದ್ರೆ ಪ್ರಕಾಶ ಕೊಡುವುದು ಇಲ್ಲ. ಈಗ ನಕ್ಷತ್ರ ಮುಗಿತ್ತು. ಈಗ ನೋಡೋಣ ಸೂರ್ಯನು. ಸೂರ್ಯನು ಮೂಡುತ್ತಲೇ ಕತ್ತಲಾಗುವನು. ಸೂರ್ಯನು ಮೂಡುತ್ತಲೇ ಕತ್ತಲಾಗುವನು. ಈಗ ಸೂರ್ಯನು ಹೋಯ್ತು, ನಕ್ಷತ್ರ ಹೋಯ್ತು, ಸೂರ್ಯ ಹೋಯ್ತು. ಈಗ ಉಳಿದದ್ದು ಯಾವುದು? ಚಂದ್ರ. ಏನಾಗ್ತದೆ ಮುಂದೆ ಹೋದ್ರಿ? ಚಂದ್ರನು ಪ್ರಕಾಶಿಸನು. ಸೂರ್ಯ, ಚಂದ್ರ, ನಕ್ಷತ್ರ ಮುಗಿತಾ? ಓಕೆ. ಯೆಶಾಯನ ಮೂಲಕವಾಗಿ ದೇವರು ಹಳೆಯ ಒಡಂಬಡಿಕೆಯಲ್ಲಿ ಬರೆದಿಟ್ಟಿರುವಂಥ ಈ ಸಂಭವ ಆಗುವುದು ಯಾವಾಗ ಹೇಳಿ ನೋಡೋಣ. ಕ್ರಿಸ್ತ ವಿರೋಧಿ ಕಾಲದಲ್ಲಿ ಯಾವಾಗ ಆಗ್ತದೆ? ಆದರೆ ದೇವರು ಎಲ್ಲಿಯೇ ಬರೆದಿಟ್ಟಿದ್ದಾನೆ? ಹಳೆ ಒಡಂಬಡಿಕೆಯಲ್ಲಿ ಯೆಶಾಯ ಮೂಲಕವಾಗಿ ಬರೆದಿಟ್ಟಿದೆ. ಇನ್ನು ಬಹಳ ವಚನ ಇದೆ, ನನಗೆಲ್ಲ ಹೇಳಲಿಕ್ಕೆ ಟೈಮ್ ಇಲ್ಲ. ಒಂದು ಮಾತ್ರ ನಿಮಗೆ ಉದಾಹರಣೆಗೆ ಹೇಳ್ಕೊಂಡು ಹೋಗ್ತೇನೆ. ಇಡೀ ಬೈಬಲ್ನಲ್ಲಿ ನೋಡ್ತೇವೆ, ಬರುವಂಥ ದಿನಗಳಲ್ಲಿ ಸೂರ್ಯನ ಕತ್ತಲಾಗ್ತದೆ, ಸೂರ್ಯ, ಚಂದ್ರ, ನಕ್ಷತ್ರ ಕತ್ತಲಾಗ್ತದೆ. ಇಡೀ ಬೈಬಲ್ನಲ್ಲಿ ನಾವು ನೋಡ್ತೇವೆ. ಈಗ ನಾವು ನೋಡೋಣ, ಸೈಂಟಿಸ್ಟ್ಗಳು ಏನು ಹೇಳ್ತಾರಪ್ಪ ಇದರ ಬಗ್ಗೆ. ಪೇಪರ್ನಲ್ಲಿ ಬಂದದ್ದು ನಾನು ನಿಮ್ಗೆ ಓದಿ ತೋರಿಸ್ತೇನೆ. ವಿಜಯ ಕರ್ನಾಟಕ ಪೇಪರ್ನಲ್ಲಿ 10 ಅಕ್ಟೋಬರ್ 2003 ಬಂತು. ಇದು ಎಲ್ಲ ನಿಮಗೆ ಓದಲಿಕ್ಕೆ ನನಗೆ ಟೈಮ್ ಇಲ್ಲ, ಅದಕ್ಕೆ ಈ ಹೆಡ್ಲೈನ್ ಮಾತ್ರ ನಿಮಗೆ ಓದುತ್ತೇನೆ. ಅತಿ ದೊಡ್ಡ ಪವರ್ ಕಟ್ ಅಂದರೆ ಏನು? ಒಂದು ದೊಡ್ಡ ಪವರ್ ಕಟ್ ಆಗಲಿಕ್ಕಿದೆ ಬರುವಂಥ ದಿನಗಳಲ್ಲಿ ಸೂರ್ಯನು, ಚಂದ್ರನು, ನಕ್ಷತ್ರನು ಪ್ರಕಾಶ ಕೊಡುವುದಲ್ಲ, ಈ ಭೂಮಿ ಪವರ್ ಕಟ್ ಆಗ್ತದೆ ಅಂತ ಹೇಳಿ 2003 ಅಮೆರಿಕಾದ ನಾಸಾ ವಿಜ್ಞಾನಿಗಳು ಪೇಪರ್ನಲ್ಲಿ ಕೊಟ್ಟಿದ್ದಾರೆ. 2003 ಅಂದರೆ ಎಷ್ಟು ವರ್ಷಕ್ಕಿಂತ ಮುಂಚೆ? ವಿಜ್ಞಾನಿಗಳಿಗೆ ಗೊತ್ತಾಗಿದೆ 17 ವರ್ಷಕ್ಕಿಂತ ಮುಂಚೆಯೇ ಇದೆಲ್ಲ ಕತ್ತಲಾಗ್ತದೆ ಅಂತ ಹೇಳಿ. ಆದರೆ ಸಾವಿರಾರು ವರ್ಷಗಳ ಹಿಂದೆಯೇ ದೇವರು ಬೈಬಲ್ನಲ್ಲಿ ಬರೆದಿಟ್ಟಿದ್ದಾನೆ ಹಿಂಗೆ ಆಗ್ತದೆ ಅಂತ ಹೇಳಿ. ಆದರೆ ವಿಜ್ಞಾನಿಗಳು ಈಗಲೇ ಗೊತ್ತಾಗಿದೆ, ಈಗ ಗೊತ್ತಾಗಿದೆ. ದೇವರ ಮಕ್ಕಳೇ, ಕ್ರಿಸ್ತ ವಿರೋಧಿಯ ಕಾಲದಲ್ಲಿ 4ನೇ ತುತ್ತೂರಿ ಊದುವಾಗ ಕತ್ತಲಾಗುವುದಕ್ಕಾಗಿ ಸೂರ್ಯನು, ಚಂದ್ರನು, ನಕ್ಷತ್ರ ಈಗಲೇ ರೆಡಿ. ಆದರೆ ಅದಕ್ಕಿಂತ ಮುಂಚೆಯೇ ಯೇಸು ಸ್ವಾಮಿ ಬಂದು ನಮ್ಮನ್ನು ಕರ್ಕೊಂಡು ಹೋಗಿಬಿಡ್ತಾನೆ. ಆ ಕಾಲದಲ್ಲಿ ನಾವು ಭೂಮಿ ಮೇಲೆ ಆ ಕಾಲದಲ್ಲಿ ಇರುವುದಿಲ್ಲ. ನೀವು ರೆಡಿನಾ? ಕ್ರಿಸ್ತ ವಿರೋಧಿ ಕಾಲದಲ್ಲಿ ಕತ್ತಲಾಗುವುದಕ್ಕೆ ಸೂರ್ಯ, ಚಂದ್ರ, ನಕ್ಷತ್ರ ರೆಡಿ. ಆದರೆ ಅದಕ್ಕಿಂತ ಮುಂಚೆ ಬರುವ ಯೇಸು ಸ್ವಾಮಿ ಸಂಗಡ ಪರಲೋಕ ಹೋಗಲಿಕ್ಕೆ ನೀವು ರೆಡಿನಾ? ಈಗ 4ನೇ ತುತ್ತೂರಿ ಊದಿದ ಮೇಲೆ, ಸೂರ್ಯ, ಚಂದ್ರ, ನಕ್ಷತ್ರಗಳು ಕತ್ತಲಾಗಿದ ಮೇಲೆ ಯೋಹಾನನು ನೋಡ್ತಾನೆ. ಇಲ್ಲಿ ಬರೋಣ, ಪ್ರಕಟಣೆಯ ಪುಸ್ತಕದ 8ನೇ ಅಧ್ಯಾಯ 13ನೇ ವಾಕ್ಯ ನೋಡೋಣ. ಸೂರ್ಯ, ಚಂದ್ರ, ನಕ್ಷತ್ರಗಳು ಕತ್ತಲಾಗಿದ ಮೇಲೆ ಯೋಹಾನನು ನೋಡ್ತಾನೆ. ಆಮೇಲೆ ನಾನು ನೋಡಲಾಗಿ ಹೀಗೋ ಒಂದೇ ಗರುಡ ಪಕ್ಷಿಯು ಆಕಾಶ ಮಧ್ಯದಲ್ಲಿ ಹಾರಾಡುತ್ತಿತ್ತು. ಅದು ಅಯ್ಯೋ 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 ಊದಬೇಕಾಗಿರುವ 3 ದೇವದೂತರ ಮಿಕ್ಕಾದ ತುತ್ತೂರಿಯ ಧ್ವನಿಗಳು. ಯಾರ್ಯಾರು 3? ಈಗ 4ನೇ ತುತ್ತೂರಿ ಚಾಲು ಇದೆ.
ಇನ್ನು ಇರುವಂತ ಮೂವರು ಯಾರ್ಯಾರು? 5, 6, 7. ಇನ್ನು ಊದಬೇಕಾಗಿರುವಂತ ಮೂವರ ಮಿಕ್ಕಾದ ತುತ್ತೂರಿಗಳು ಊದುವಾಗ ತುತ್ತೂರಿಯ ಧ್ವನಿಗಳು ಉಂಟಾಗುವಾಗ ಭೂ ನಿವಾಸಿಗಳಿಗೆ ಎಂಥ ವಿಪತ್ತುಗಳು ಸಂಭವಿಸುವವು ಎಂದು ಮಹಾಶಬ್ದದಿಂದ ಹೇಳುವುದನ್ನು ಕೇಳಿದೆನು. ಇನ್ನು ಊದಬೇಕಾಗಿರುವಂತ ಮೂವರು ತುತ್ತೂರಿಗಳು ಊದುವಾಗ ಈ ಭೂ ನಿವಾಸಿಗಳಿಗೆ ಅಯ್ಯೋ ಅಯ್ಯೋ ಅಯ್ಯೋ. ಅಂದರೆ ಏನು? ಇಲ್ಲಿ ತನಕ ಆದಂಥ ಉಪದ್ರವಕ್ಕಿಂತ ಹೆಚ್ಚಾದದ್ದು ಇನ್ನು ಮುಂದೆ ಬರಲಿಕ್ಕಿದೆ. ಈಗ ನಾವು ನೋಡೋಣ. ಮೊದಲನೆಯ ಅಯ್ಯೋ ಅಂದರೆ 5ನೆಯ ತುತ್ತೂರಿ. 5ನೇ ತುತ್ತೂರಿ ಊದುವಾಗ ಏನಾಗ್ತದೆ? 9ನೇ ಅಧ್ಯಾಯ 1ರಿಂದ ಓದೋಣ. 5ನೇ ತುತ್ತೂರಿ. 5ನೆಯ ದೇವದೂತನು ತುತ್ತೂರಿಯನ್ನು ಊದಿದಾಗ 5ನೇ ದೇವದೂತನು ತುತ್ತೂರಿಯನ್ನು ಊದಿದಾಗ ಆಕಾಶದಿಂದ ಭೂಮಿಗೆ ಬಿದ್ದ ಒಂದು ನಕ್ಷತ್ರವನ್ನು ಕಂಡೆನು. ಅವನಿಗೆ ಅಧೋಲೋಕಕ್ಕೆ ಹೋಗುವ ಕೂಪದ ಬೀಗದ ಕೈ ಕೊಡಲ್ಪಟ್ಟಿತು. ಈಗ 5ನೇ ದೂತನಿಗೆ ಅಧೋಲೋಕಕ್ಕೆ ಹೋಗುವಂತ ಕೂಪದ ಬೀಗದ ಕೈ ಕೊಡಲ್ಪಟ್ಟಿತ್ತು. ಅವನು ಅಧೋಲೋಕದ ಕೂಪವನ್ನು ತೆರೆಯಲು, ಈಗ 5ನೇ ದೂತನು ಅಧೋಲೋಕದ ಕೂಪವನ್ನು ತೆರೆಯಲು ಕೂಪದಿಂದ ಬಂದ ಹೊಗೆ ದೊಡ್ಡ ಕುಲುಮೆಯ ಹೊಗೆಯಂತೆ ಏರಿತು. ಈಗ ಆ ಕೂಪದಿಂದ ಬಂದಂತ ಹೊಗೆ ದೊಡ್ಡ ಕುಲುಮೆಯ ಹೊಗೆಯಂತೆ ಏರಿತು. ಈಗ ಅಧೋಲೋಕ ಎಲ್ಲಿದೆ? ಅಧೋಲೋಕ ಎಲ್ಲಿದೆ ನಿಮಗೆ ತೋರಿಸ್ತಾನೆ. ಎಲ್ಲರೂ ಇಲ್ಲಿ ನೋಡ್ರಿ. ಈಗ ನಾನು ನಿಮಗೂ ಹೇಳುತ್ತಾ ಇರುವುದು ಬೇರೆ 7 ವರ್ಷ ಕ್ರಿಸ್ತ ವಿರೋಧಿ ಕಾಲ, ಇದು ಅಷ್ಟೇ ಹೇಳ್ತಾ ಇದ್ದೇನೆ. ಇಡೀ ಬೈಬಲ್ ನಿಮಗೆ ತೋರಿಸ್ತಾನೆ. ಅದರಲ್ಲಿ ಅಧೋಲೋಕ ಎಲ್ಲಿದೆ ನೋಡೋಣ. ಇದೇ ನೋಡ್ರಿ ಇಡೀ ಬೈಬಲ್. ಇಡೀ ಬೈಬಲ್ನಲ್ಲಿ 7 ವರ್ಷ ಕ್ರಿಸ್ತ ವಿರೋಧಿ ಕಾಲ. ಇದು ಇಷ್ಟು ದೊಡ್ಡದು ಮಾಡಿ ಈಗ 2 ದಿನ ಆಯಿತು ನಿಮಗೆ ಹೇಳ್ತಾ ಇರ್ತೇನೆ. ಇನ್ನು ನಾನು ನಿಮಗೆ ಹೇಳಬೇಕು ಏನು, 7 ವರ್ಷ ಕ್ರಿಸ್ತ ವಿರೋಧಿ ಕಾಲಕ್ಕೆ ಮುಂಚೆ ಏನೇನಾಗಿದೆ, ನಂತರ ಏನೇನಾಗಲಿಕ್ಕಿದೆ, ಅದೆಲ್ಲ ನಾನು ನಿಮಗೆ ಹೇಳಬೇಕು. ಈಗ ಈ 7 ವರ್ಷ ಕ್ರಿಸ್ತ ವಿರೋಧಿ ಕಾಲದಲ್ಲಿ 5ನೇ ದೂತ ಏನು ಮಾಡಿದ? ಅಧೋಲೋಕವನ್ನು ತೆರೆದ. ಈ 5ನೇ ದೂತನಿಗೆ ಅಧೋಲೋಕದ ಕೂಪದ ಕೈ ಕೊಡಲ್ಪಟ್ಟಿತ್ತು. ಇವನು ಏನು ಮಾಡಿದ? ಈ ಅಧೋಲೋಕವನ್ನು ತೆರೆಯುವಾಗ ಅದರಿಂದ ಬಂದ ಹೊಗೆ ದೊಡ್ಡ ಕುಲುಮೆಯ ಹೊಗೆಯಂತೆ ಮೇಲಕ್ಕೆ ಏರಿತು. ಈಗ ಅಧೋಲೋಕದಿಂದ ಹೊಗೆ ಹೊರಗೆ ಬಂದು ಮೇಲಕ್ಕೆ ಏರುತ್ತಾ ಇದೆ. ಕೂಪದ ಹೊಗೆಯಿಂದ ಸೂರ್ಯನು ಆಕಾಶವು ಕತ್ತಲಾದವು. ಇಷ್ಟು ಹೊಗೆ, ಸೂರ್ಯ ಆಕಾಶ ಕತ್ತಲಾಗುವಂತೆ ಇಷ್ಟು ಹೊಗೆ ಅಧೋಲೋಕದಿಂದ ಹೊರಗೆ ಬರುತ್ತದೆ. ಈಗ ಎಲ್ಲರೂ ಗಮನಿಸಬೇಕು. ಈಗ ಅಧೋಲೋಕದಿಂದ ಹೊಗೆ ಹೊರಗೆ ಬಂದು ಮೇಲೆ ಏರುತ್ತಾ ಇದೆ. ಹೊಗೆ ಮೇಲೆ ಏರುತ್ತಲೇ ಮಿಡತೆಗಳು ಭೂಮಿಯ ಮೇಲೆ ಹೊರಟು ಬಂದವು. ಇಲ್ಲ, ಅದಕ್ಕೆ ಮುಂಚೆ ಹೊಗೆಗಳೊಳಗಿಂದ ಒಂದು ನಿಮಿಷ ಕರೆಕ್ಟ್ ಆಗಿ. ಈಗ ಅಧೋಲೋಕದಿಂದ ಹೊಗೆ ಮೇಲಕ್ಕೆ ಬಂದು ಮೇಲೆ ಏರುತ್ತಲೇ ಹೊಗೆಯೊಳಗಿಂದ ಹೊಗೆ ಒಳಗಿಂದ ಮಿಡತೆಗಳು ಭೂಮಿಯ ಮೇಲೆ ಹೊರಟು ಬಂದವು. ಕೊಟ್ಟಿ ಮಿಡತೆಗಳು ಆ ಹೊಗೆಯೊಳಗಿಂದ ಭೂಮಿಯ ಮೇಲೆ ಬಂತು. ಅಧೋಲೋಕದಿಂದ ಬಂದ ಹೊಗೆ ಮೇಲಕ್ಕೆ ಏರ್ತಾ ಆ ಹೊಗೆಯೊಳಗಿಂದ ಮಿಡತೆಗಳು ಹೊರಟು ಭೂಮಿಯ ಮೇಲೆ ಬಂತು. ನೀವು ಮಿಡತೆಗಳು ನೋಡಿದಿರಾ? ಓಕೆ. ಎಲ್ಲಿ ಹೊಲದಲ್ಲಿ ಅಥವಾ ಎಲ್ಲಿಯಾದರೂ ಹೊರಗೆ ನೀವು ನೋಡಿದರೆ ಮಿಡತೆಗಳು ಇಷ್ಟು ದೊಡ್ಡದಿರ್ತದ. ಅವು ಏನು ಮಾಡ್ತದೆ? ಹೊಲದಲ್ಲಿ ಬರುವಂಥ ಬೆಳೆಗಳು ತಿಂದು ಬಿಡ್ತದೆ, ಮತ್ತು ಗಿಡದಲ್ಲಿರುವಂಥ ಎಲೆ ಎಲ್ಲ ತಿಂದು ಬಿಡ್ತದೆ. ಆದರೆ ದೇವರು ಕಲಿಸುವಂಥ ಮಿಡತೆ ಹೆಂಗಿರ್ತದೆ ನಿಮಗೆ ತೋರಿಸ್ತೇನೆ. ಈ ಕೋಟಿ ಮಿಡತೆಗಳಲ್ಲಿ ಒಂದು ಮಿಡತೆ ಮಾತ್ರ ಹೊರಗೆ ತೆಗೆದು ನಿಮಗೆ ದೊಡ್ಡದು ಮಾಡಿ ತೋರಿಸ್ತೇನೆ. ಇದರಲ್ಲಿ ಒಂದು ಮಾತ್ರ ಹೊರಗೆ ತೆಗೆದು ದೊಡ್ಡದು ಮಾಡಿ ತೋರಿಸ್ತೇನೆ ನೋಡ್ರಿ.
ಇದೇ ನೋಡ್ರಿ ಆ ಮಿಡತೆ. ದೇವರು ಕಲಿಸುವಂಥ ಮಿಡತೆ ಹೀಗಿರ್ತದೆ. ಇದೇ ರೀತಿಯಲ್ಲಿ ಕೋಟಿ 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 ಮಿಡತೆಗಳು ಅಧೋಲೋಕದಿಂದ ಹೊರಗೆ ಬರ್ತದೆ. ಈಗ ನನಗೆ ನೀವು ಉತ್ತರ ಕೊಡಬೇಕು, ಈ ಮಿಡತೆಗಳೆಲ್ಲ ಎಲ್ಲಿಂದ ಬರ್ತದೆ ಹೇಳ್ರಿ ನೋಡೋಣ. ಅಧೋಲೋಕದಿಂದ ಹೊರಗೆ ಬರುವಂತ ಹೊಗೆ. ಈಗ ಆಕಾಶ ಸೂರ್ಯನು ಕತ್ತಲಾಗುವ ಅಷ್ಟು ಹೊಗೆ ಅಧೋಲೋಕದಿಂದ ಬರಬೇಕಾದರೆ ಅಧೋಲೋಕ ಒಳಗೆ ಬೆಂಕಿ ಇರಬೇಕಾ? ಇಲ್ಲ. ಬೆಂಕಿ ಇದ್ದರೆ ಹೊಗೆ ಬರ್ತದೆ, ಹೌದಲ್ಲ? ಈ ಮಿಡತೆಗಳೆಲ್ಲ ಆ ಅಧೋಲೋಕದ ಬೆಂಕಿಯಿಂದ ಹೊರಗೆ ಬರ್ತದೆ. ಆದರೆ ಆ ಅಧೋಲೋಕದ ಬೆಂಕಿ ಒಳಗೆ ಈ ಮಿಡತೆಗಳು ಸತ್ತಿಲ್ಲ ನೋಡ್ರಿ. ಅದಕ್ಕೆ ಬೈಬಲ್ ಹೇಳ್ತದೆ, ಅಧೋಲೋಕದಲ್ಲಿ ನರಕದಲ್ಲಿ ಬೆಂಕಿ ಆರುವುದಿಲ್ಲ, ಹುಳ ಇದೆ ನೋಡ್ರಿ, ಹುಳ. ಈಗ ನಾನು ನಿಮಗೆ ಪ್ರಕಟಣೆಯಲ್ಲಿ ಓದಿ ತೋರಿಸ್ತಾ ಇದ್ದೇನೆ ಈ ಮಿಡತೆ. ಪ್ರಕಟಣೆ ಓದಿದ ಮೇಲೆ ನಾನು ನಿಮಗೆ ಹಳೆ ಒಡಂಬಡಿಕೆಯಲ್ಲಿ ಓದಿ ತೋರಿಸ್ತಾನೆ ಈ ಮಿಡತೆ. ಆಶ್ಚರ್ಯ ಪಡ್ತೀರಿ. ಹಳೆ ಒಡಂಬಡಿಕೆಯಲ್ಲಿ ಬರೆದಿದೆ, ಈ ಮಿಡತೆಗಳು ದೇವರ ಸೈನ್ಯ ಅಂತೇಳಿ ಬರೆದಿದೆ ಹಳೆ ಒಡಂಬಡಿಕೆಯಲ್ಲಿ. ಮುಂದೆ ಓದೋಣ. ಭೂಮಿಯಲ್ಲಿರುವ ಚೇಳುಗಳಿಗೆ ಸಾಮರ್ಥ್ಯವಿರುವ ಪ್ರಕಾರ ಅವುಗಳಿಗೆ ಸಾಮರ್ಥ್ಯ ಕೊಡಲ್ಪಟ್ಟಿತು. ನೋಡ್ರಿ, ಭೂಮಿಲಿರುವಂತ ಚೋಳಕ್ಕೆ ಸಾಮರ್ಥ್ಯ ಇರುವ ಪ್ರಕಾರ ಅವುಗೆ ಸಾಮರ್ಥ್ಯ. ಬಾಲ್ನಲ್ಲಿ ನೋಡಿದ್ರೆ ಚೋಳು ಹಂಗೆ ಅದರಲ್ಲಿ ಕೊಂಡಿರ್ತದೆ. ಭೂಮಿಯ ಮೇಲಿರುವ ಹುಲ್ಲನ್ನಾಗಲಿ. ಈಗ ದೇವರು ಈ ಮಿಡತೆಗಳಿಗೆ ಹೇಳಿ ಕಲಿಸಿದ್ದಾನೆ. ಏನು ಹೇಳಿ ಕಲಿಸ್ತಾನೆ ನೋಡ್ರಿಪ್ಪ, ಮಿಡತೆಗಳಿಗೆ ನೀವು ಭೂಮಿ ಮೇಲೆ ಇರುವಂತ ಹುಲ್ಲನ್ನಾಗಲಿ, ಯಾವ ಪಲ್ಯವನ್ನಾಗಲಿ, ಮರವನ್ನಾಗಲಿ, ಯಾವ ಮರವನ್ನಾಗಲಿ ಕೆಡಿಸದೆ ಏನ್ ಮಾಡ್ಬೇಕು? ಇದೆಲ್ಲ ಕೆಡಿಸಬಾರದು. ಹುಲ್ಲು, ಗಿಡ, ಮರ ಇದನ್ನೆಲ್ಲ ಕೆಡಿಸಬಾರದು. ಮತ್ತೇನ್ ಮಾಡ್ಬೇಕು? ಹಣೆಯ ಮೇಲೆ ದೇವರ ಮುದ್ರೆ ಇಲ್ಲದವರಾದ ಮನುಷ್ಯರನ್ನು ಮಾತ್ರ ಕೆಡಿಸಬಹುದೆಂದು ಅವುಗಳಿಗೆ ಅಪ್ಪಣೆಯಾಯಿತು. ಅಂದ್ರೆ ಎಷ್ಟು ಜನರು ಹಣೆ ಮೇಲೆ ಮುದ್ರೆಯವರು? ಎಷ್ಟು ಜನರು? 1,44,000. ಅವರನ್ನು ಮಾತ್ರ ಬಿಟ್ಟು ಬಿಡ್ಬೇಕು. ಬಾಕಿ ಎಲ್ಲರನ್ನ ಏನ್ ಮಾಡಬೇಕು? ಬಾಲ್ನಲ್ಲಿ ಕೊಂಡಿರ್ತದಿಲ್ಲ, ಚೋಳು ಕೊಂಡಿರ್ತದಿಲ್ಲ, ಅದರಲ್ಲಿ ಹೊಡಿಬೇಕು. ಎಷ್ಟು ದಿನ ಹೊಡಿಬೇಕು ಗಮನಿಸ್ಬೇಕು. ಎಷ್ಟು ದಿನ ಹೊಡಿಬೇಕು? 5 ತಿಂಗಳು ಹೊಡಿಬೇಕು. ಆ 5 ತಿಂಗಳು ಭೂಮಿಯ ಜನರಿಗೆ ಮರಣ ಇಲ್ಲ. ನೋ ಡೆತ್ ಆನ್ ದಿ ಎರ್ತ್ ಫಾರ್ 5 months ಡ್ಯೂರಿಂಗ್ ದಿಸ್ ಪೀರಿಯಡ್. ಈ ಸಮಯದಲ್ಲಿ ಭೂಮಿಯಲ್ಲಿ ಇರುವಂತ ಜನರಿಗೆ ಮರಣ ಎಲ್ಲರೂ ಹೇಳಿ, ಮರಣ. ಎಷ್ಟು ತಿಂಗಳು? 5 ತಿಂಗಳು ಜನರಿಗೆ ಹೊಡಿಬೇಕು. ಯಾರು ಸಾಯಲಿಕ್ಕೆ ಆಗುವುದಿಲ್ಲ. ಭೂಮಿಯಲ್ಲಿರುವಂಥ ಎಲ್ಲ ಜನರನ್ನು ಜೀವಂತವಾಗಿ ಇಡ್ತಾನೆ, ಯಾರು ಸಾಯುವುದಿಲ್ಲ. 5 ತಿಂಗಳು ಕೋಟಿ ಕೋಟಿ ಮಿಡತೆಗಳನ್ನು ಕಲಿಸ್ತಾನೆ ದೇವರು. 5 ತಿಂಗಳು ಹೊಡ್ಕೊಂಡು ಕುಂದಿರ್ತಾನೆ ದೇವರು. ಯೋಚನೆ ಸಹ ಮಾಡ್ಲಿಕ್ಕೆ ಆಗುವುದಿಲ್ಲ. ಯೇಸು ಹಿಂಗೆ ಮಾಡ್ತಾನ? ಹೌದು, ಮಾಡ್ತಾನೆ. ಇವರನ್ನು ಕೊಲ್ಲದೆ, ಜನರನ್ನು ಕೊಲ್ಲದೆ 5 ತಿಂಗಳುಗಳವರೆಗೂ ಪೀಡಿಸುವುದಕ್ಕೆ ಅಪ್ಪಣೆಯಾಯಿತು. 5 ತಿಂಗಳ ತನಕ ಈ ಕೊಂಡಿಯಿಂದ ಹೊಡಿಬೇಕು. ಅವರಿಗೆ ಉಂಟಾದ ಪೀಡೆಯು, ಈಗ ಜನರಿಗೆ ಉಂಟಾದಂತ ಪೀಡೆ, ಚೇಳು ಮನುಷ್ಯನನ್ನು ಒಡೆಯುವುದರಿಂದ ಉಂಟಾಗುವ ಪೀಡೆಗೆ ಸಮಾನವಾಯಿತು. ಯಾರಿಗಾದ್ರೆ ಅನುಭವ ಇದೆಯಾ? ಚೋಳಿನಿಂದ ಹೊಡೆಸ್ಕೊಂಡವ್ರು ಇದ್ದೀರಾ? ಕೈ ಎತ್ತಿ ತೋರಿಸಿ ನೋಡೋಣ. ಚೋಳಿನಿಂದ ಹೊಡೆಸ್ಕೊಂಡವ್ರು ಅಂಕಲ್ ಮತ್ತು ಅರೇ ವಾ, ಓಕೆ. ನಾನು ಅನ್ನಿಸ್ತೇನೆ ಒಂದು ಸಾರಿ ಚೋಳು ಹೊಡೆದ್ರೆ 24 hours ತ್ರಾಸ ಇರ್ತದೆ, ಒಂದು ದಿನ ಪೂರ. ಹೌದಲ್ಲ? 5 ತಿಂಗಳು ದಿನಾಲು ಹೊಡೆದ್ರೆ, 5 ತಿಂಗಳು ದಿನ ಹೊಡೆದ್ರೆ ಬೇಕಾ? ನೋಡ್ರಿ ಇಲ್ಲ ಸಿನಿಮಾ, ಸೀರಿಯಲ್ ನೋಡ್ರಿ, 5 ತಿಂಗಳು ಹೊಡಿತಾವ. ಆ ಕಾಲದಲ್ಲಿ ಮನುಷ್ಯರು ಮರಣವನ್ನು ಬಯಸುವರು, ಆದರೆ ಅದು ಪ್ರಾಪ್ತವಾಗುವುದಿಲ್ಲ. ಮರಣ ಇಲ್ಲ, 5 ತಿಂಗಳು ಮರಣ ಇಲ್ಲ.
ಸಾಯಬೇಕೆಂದು ಕೋರುವರು, ಆ ಆದರೆ ಮೃತ್ಯುವು ಅವರ ಬಳಿಯಿಂದ ಓಡಿ ಹೋಗುವುದು. ಆ ಆ ಮಿಡತೆಗಳ ರೂಪವು ಆ ಈಗ ನೋಡ್ರಿ, ಈ ಮಿಡತೆಗಳ ರೂಪ ಆ ಯುದ್ಧಕ್ಕೆ ಸನ್ನದ್ಧವಾಗಿರುವ ಆ ಕುದುರೆಗಳ ರೂಪದಂತೆ ಇತ್ತು. ಯುದ್ಧಕ್ಕೆ ಸನ್ನದ್ಧವಾಗಿರುವಂತ ಕುದುರೆಗಳ ರೂಪವಾಗಿ ಇರ್ತದೆ ಒಂದು ಮಿಡತೆಗಳ ರೂಪ. ನಿಮಗೆ ಗೊತ್ತಿದ್ದಾರ? ಗಮನಿಸ್ರಿ. ಸಾದಾ ಕುದುರೆ ಬೇರೆ, ಯುದ್ಧ ಕುದುರೆ ಬೇರೆ. ಸಾದಾ ಕುದುರೆಗಿಂತ ಯುದ್ಧ ಕುದುರೆ 10 ಪಟ್ಟು ಹೆಚ್ಚು ಬಲ ಇರ್ತದೆ, ಹೌದಲ್ಲ? ಒಂದು ಉದಾಹರಣೆ ನಿಮಗೆ ಹೇಳ್ತೇನೆ. ಸಾದಾ ಮನುಷ್ಯನ ಬೇರೆ, ಡಬ್ಲ್ಯೂ ಮನುಷ್ಯ ಬೇರೆ. ಇಲ್ಲ, ನಿಮಗೆ ಗೊತ್ತಾಗಬೇಕಲ್ಲ, ಅದಕ್ಕೆ ಹೇಳಿದೆ. ಈ ಒಂದು ಮಿಡತೆ ಡಬ್ಲ್ಯೂ ಮನುಷ್ಯನಿದ್ದಂಗ. ಆ ಆ ಸಾಯಬೇಕೆಂದು ಕೋರುವರು, ಆದರೆ ಮೃತ್ಯು ಅವರ ಬಳಿಯಿಂದ ಓಡಿ ಹೋಗುವುದು. ಅದು ಓದಿದ್ದೇವೆ ಪಾಸ್ಟರ್. ಆ ಮಿಡತೆಗಳ ರೂಪವು ಯುದ್ಧಕ್ಕೆ ಸನ್ನದ್ಧವಾಗಿರುವ ಕುದುರೆಗಳ ರೂಪದಂತೆ ಇತ್ತು. ಅವುಗಳ ತಲೆಯ ಮೇಲೆ ಚಿನ್ನದ ಕಿರೀಟಗಳಂತೆ ಏನೋ ಇದ್ದವು. ಇಲ್ಲಿ ನೋಡ್ರಿ. ಅವುಗಳ ಮುಖಗಳು ಮನುಷ್ಯರ ಮುಖಗಳ ಹಾಗೆ ಇದ್ದವು. ಏನು ಮಿಡತೆ? ಕಿರೀಟ ಇದೆ, ಚಿನ್ನದ ಕಿರೀಟ. ಮುಖ ನೋಡಿದ್ರೆ ಮನುಷ್ಯನ ಮುಖ. ಸ್ತ್ರೀಯರ ಕೂದಲಿನಂತಿರುವ ಕೂದಲು ಅವುಗಳಿಗೆ ಇತ್ತು. ಇಲ್ಲಿ ನೋಡ್ರಿ. ಅವುಗಳ ಹಲ್ಲುಗಳು ಸಿಂಹದ ಹಲ್ಲುಗಳ ಹಾಗಿದ್ದವು. ಯಾವುದು? ಮಿಡತೆ. ಅವುಗಳಿಗೆ ಉಕ್ಕಿನ ಕವಚಗಳಂತಿದ್ದ ಕವಚಗಳು ಇದ್ದವು. ಎಲ್ಲಿ ನೋಡ್ರಿ? ಕವಚ, ಉಕ್ಕಿನ ಕವಚ, ಅಯನ್ ಕವಚ. ಯಾಕಪ್ಪ ಈ ಮಿಡತೆಗಳಿಗೆಲ್ಲ ದೇವರು ಉಕ್ಕಿನ ಕವಚ ಕೊಟ್ಟಿದ್ದಾನೆ? ಕ್ರಿಸ್ತ ವಿರೋಧಿ ಕಾಲದಲ್ಲಿ ಇಂಥ ಮಿಡತೆಗಳು ಜನರಿಗೆ ಬಂದು ಹೊಡಿಲಿಕ್ಕೆ ಬಂದರೆ ಜನರು ಬಂದೂಕಿನಿಂದ ಹೊಡಿತಾರೆ. ಅದಕ್ಕೆ ದೇವರು ಕೊಟ್ಟಾನೆ ಏನು? ಕವಚ ಕೊಟ್ಟಿದ್ದಾನೆ. ಇಲ್ಲಿ ಯಾರು ಮಾತಾಡಬಾರ್ದು, ಮಕ್ಕಳು ಯಾರು ಮಾತಾಡಬಾರ್ದು, ಆವಾಜ್ ಇಲ್ಲಿ ಬರ್ತದೆ. ಎಲ್ಲ ಮಿಡತೆಗಳಿಗೂ ಉಕ್ಕಿನ ಕವಚದ ಹಾಗೆ ಕವಚ ಕೊಟ್ಟಿದ್ದಾನೆ. ಯಾಕೆ? ಯಾರು ಬಂದೂಕಿನಿಂದ ಹೊಡೆದ್ರೆ ಅವುಗಳಿಗೆ ಏನೂ ಆಗುವುದಿಲ್ಲ. ನೀವು ಬಾಂಬ್ ಹಾಕಿದರೆ ಇವು ಗಾಯನ ಆಗುವುದಿಲ್ರಿ. ಯಾಕೆ? ಆಲ್ರೆಡಿ ಈ ಮಿಡತೆ ಎಲ್ಲ ಎಲ್ಲಿಂದ ಬರ್ತದೆ? ಬೆಂಕಿ ಒಳಗದಿಂದ ಬರ್ತದೆ. ಒಂದು ಮಿಡತೆ ಗಾಯನ ಆಗುವುದಿಲ್ಲ. ನೀವು ಬಾಂಬ್ ಹಾಕಿದರು, ರಾಕೆಟ್ ಹಾಕಿದರು, ಗಾಯನ ಆಗುವುದಿಲ್ಲ. ಅವುಗಳ ರೆಕ್ಕೆಗಳ ಶಬ್ದವು ಒಂದು ಮಿಡತೆ ಹಾರಿ ಬರುವಾಗ ಅವುಗಳ ರೆಕ್ಕೆಗಳ ಶಬ್ದವು ಯುದ್ಧಕ್ಕೆ ಓಡುವ ರಥಾಶ್ವಗಳ ಶಬ್ದದ ಹಾಗೆ ಇತ್ತು. ಯುದ್ಧಕ್ಕೆ ಓಡುವಂತ ರಥದ ಶಬ್ದದ ಹಾಗೆ ಇದೆ ಒಂದು ಮಿಡತೆ ಹಾರಿ ಬರುವಾಗ. ಚೇಳುಗಳಿಗಿರುವಂತೆ ಅವುಗಳಿಗೆ ಬಾಲಗಳು ಕೊಂಡಿಗಳು ಉಂಟು. ಇಲ್ಲಿ ನೋಡ್ರಿ. ಮನುಷ್ಯರನ್ನು 5 ತಿಂಗಳುಗಳವರೆಗೂ ಪೀಡಿಸುವ ಸಾಮರ್ಥ್ಯವು ಅವುಗಳ ಬಾಲಗಳಲ್ಲಿಯೇ ಇರುವುದು. ಎಲ್ಲಿರ್ತದಂತ ಎಲ್ಲಾರು ಹೇಳ್ರಿ. ಬಾಲ. ಈಗ ನೋಡ್ರಿ, ಒಂದು ನಿಮಿಷ. ನಿಮ್ಮ ಪಾಸ್ಟ್ರು ನಿಮ್ಮ ಮನೆಗೆ ಪ್ರಾರ್ಥನೆಗೆ ಬರ್ತಾರಲ್ಲ? ಓಕೆ. ನಿಮ್ಮ ಮನೆಗೆ ಬಂದು ಪ್ರಾರ್ಥನೆಗೆ ಬಂದು ನಿಮ್ಮ ಬಾಗಿಲ ತಟ್ಟುತ್ತಾರೆ. ಪ್ರೈಸ್ ಲಾರ್ಡ್ ಬ್ರದರ್ ಸಿಸ್ಟರ್, ಪ್ರೈಸ್ ಲಾರ್ಡ್, ಬಾಗಿಲ ತೆರೀರಿ, ಪ್ರೇಯರ್ ಮಾಡು. ಆದರೆ ನೀವು ಬಾಗಿಲ ತೆರೆಯಂಗಿಲ್ಲ, ಕಿಟಕಿ ತೆರೆದು ನೋಡ್ತೀರಿ ಯಾರು ಬಂದಾರೋ ಅಂತೇಳಿ. ಪಾಸ್ಟ್ರಿಗೆ ನೋಡಿದರೆ ಒಳಗೆ ಮಕ್ಕಳಿಗೆ ಓದರ್ತಾರೆ. ಏನು? ಅರೇ ಪಾಸ್ಟ್ರು ಬಂದಾರೋ, ಬಂದ್ ಮಾಡೋ. ಏನು ಬಂದ್ ಮಾಡೋ? ಸಿನಿಮಾ ಸೀರಿಯಲ್ ಶುರು. ಯಾರು ವಿಶ್ವಾಸಿ? ಚರ್ಚಿಗೆ ಬಂದರೆ ನೋಡಬೇಕು, ಕೈಗಳನ್ನು ಎತ್ಕೊಂಡು ಹಾಗೆ ದೇವದೂತರ ಹಾಗೆ ಆರಾಧನೆ. ಮನೆಗೆ ಹೋಗಿದ್ರೆ ಸಿನಿಮಾ ಸೀರಿಯಲ್ ಶುರು. ವಿಶ್ವಾಸಿ ಇವರು ಹಿಂಗೆ ಮಾಡೋರು. ಯೇಸು ಸ್ವಾಮಿ ವಿಶ್ವಾಸಿಗಳೆಲ್ಲ ಇವರು ಬೆಸ್ಟ್ ಆಕ್ಟರ್ಗಳು. ಪಾಸ್ಟು ತಡ್ಕೊಂಡು ನಿಂದಿರ್ತಾರೆ. ಪ್ರೈಸ್ ಲಾರ್ಡ್ ಬ್ರದರ್ ಸಿಸ್ಟರ್, ಬಾಗಿಲ ತೆರೀರಿ. ಮಕ್ಕಳು ಹೋಗ್ತಾರೆ, ಹೇ ಪಾಸ್ಟ್ ಬಂದವರು ಬಂದ್ ಮಾಡೋ. ಬಂದ್ ಮಾಡ್ತಾರೆ, ಮತ್ತು ಆಮೇಲೆ ಬಾಗಿಲ ತೆರೀತಾರೆ. ಪ್ರೈಸ್ ಲಾರ್ಡ್ ಪಾಸ್ಟರ್. ಪಾಸ್ಟರ್ ಕಣ್ಣಿಗೆ ನೀವು ಮಣ್ಣು ಹಾಕಬಹುದು, ಯೇಸು ಸ್ವಾಮಿ ಕಣ್ಣಿಗೆ ಮಣ್ಣು ಹಾಕ್ಲಿಕ್ಕೆ ಆಗ್ತದ? ಜಾಗ್ರತೆ. ಯೇಸು ಸ್ವಾಮಿ ಬರುವಾಗ ಸಿನಿಮಾ ಸೀರಿಯಲ್ ನೋಡ್ಕೊಂಡು ಕುಂತೀರಿ ಮನೆಯಾಗ. ಯೇಸು ಸ್ವಾಮಿ ನಿಮಗೆ ಬಿಟ್ಟು ಹೋಗಿದ್ದಾನೆ. ಉಳಿದಿರಿ ನೀವು. ಎಲ್ಲಿ ಉಳಿದಿರಿ?
ಕ್ರಿಸ್ತವರದ ಕಾಲದಲ್ಲಿ ಉಳಿದಿರಿ. ಯಾಕೆ? ಇವತ್ತು ಮನೆಯಾಗ ವಿಶ್ವಾಸಿಗಳ ಮನೆಯಲ್ಲಿ ಅವ್ವ ಅಪ್ಪ ಮಕ್ಕಳು ಎಲ್ಲ ಕೂತ್ಕೊಂಡು ಸಿನಿಮಾ ಸೀರಿಯಲ್ ನೋಡ್ತಾರೆ. ವಿಶ್ವಾಸಿ ಮನೆಯಾಗ ಸ್ವಾಮಿ ಬಂದಾನ, ಬಿಟ್ಟು ಹೋಗ್ಯಾನ, ಇಡೀ ಕುಟುಂಬವನ್ನೇ ಉಳಿದಿರಿ ನೀವು ಇಲ್ಲಿ. ಈಗ ಇಲ್ಲಿ ಉಳಿದ ಮೇಲೆ ಹೆಂಡತಿ ಹೇಳ್ತಾಳೆ ಗಂಡಾಗ, ಏನ್ರಿ ಜಗತ್ತಿನಲ್ಲಿ ಭಾಳ ಮಂದಿ ಕಾಣೆಯಾಗಿದ್ದಾರಂಥೇಳಿ ನಾವು ಕೇಳಕತ್ತೇವಲ್ಲ, ಅಂದ್ರೆ ಯೇಸು ಸ್ವಾಮಿ ಬಂದು ಹೋಗ್ಯಾನೇನ್ರಿ? ಈಗ ಗಂಡ ಹೇಳ್ತಾನೆ, ನನಗೂ ಹಾಗೆ ಅನ್ಸಕತ್ತೈತಿ. ಈ ತಮಿಳ್ನಾಡದಿಂದ ಒಂದು ಕರಿ ಪಾಸ್ಟರ್ ಬಂದ, ಹಾರ್ಪಾಲ್, ಸಿನಿಮಾ ನೋಡಬೇಡ್ರಿ ಅಂತ ಹೇಳಿ ಬಿಸಿನೀರು ಕುಡ್ದು ಒದರಿ ಹೇಳಿದ. ನಾವಂತೂ ಕೇಳಲಿಲ್ಲ, ನೋಡ್ಕೊಂಡು ಕುಂತೇವೆ, ಬಿಟ್ಟು ಹೋಗ್ಯಾನ. ಈಗ ನಮಗೆ ಹೆಂಡತಿ ಕೇಳ್ತಾಳೆ, ಈಗ ನಾವು ಏನು ಮಾಡೋದ್ರಿ? ಗಂಡ ಹೇಳ್ತಾನೆ, ಏನು ಮಾಡೋದು? ಈ 21 ಉಪದ್ರವ ಎನ್ಸ್ಕೊಂಡು ಕುಂಡ್ರೋದು ಅಂತ. ಯಾಕಪ್ಪ? ತಿರುಗಿ ಹೇಳ್ತೇನೆ, ನಮ್ಮ ಭಾರತ ದೇಶದಲ್ಲಿ ದೊಡ್ಡ ದೊಡ್ಡ ಜನರಿಗೂ ಗೊತ್ತಿಲ್ಲ ಮುಂದೆ ಏನಾಗ್ತದೆ ಅಂತಿಲ್ಲ, ಆದರೆ ನಿಮಗೆ ಗೊತ್ತು. ಈಗ ಇಲ್ಲಿಯೂ ತಪ್ಪಿಸ್ಕೊಂಡ್ರಿ, ಇಲ್ಲಿಯೂ ತಪ್ಪಿಸ್ಕೊಂಡ್ರಿ, ಇಲ್ಲಿಯೇ ತಪ್ಪಿಸ್ಕೊಂಡ್ರಿ, ಇಲ್ಲಿ ತನಕ ಬಂದಿರಿ. ಎಲ್ಲಿ ತನಕ? 5ನೇ ತುತ್ತೂರಿ ತನಕ ಬಂದಿರಿ. ಹೆಂಗಾದ್ರೆ ಒಂದು 2.5 ವರ್ಷ ಹೋಯ್ತು. ಈ ಮಿಡತೆಗಳ ಉಪದ್ರ ಶುರುವಾಯಿತು, 5ನೇ ತುತ್ತೂರಿ ತನಕ ಬಂದಿರಿ. ಈಗ ಎಷ್ಟು ದಿನ ಮನೆಯಾಗ ಕೂತ್ಕೊಂಡು ಊಟ ಮಾಡ್ತೀರಪ್ಪ? ಏನಾದ್ರೆ ಉಣ್ಲಿಕ್ಕೆ ಕುಡಿಲಿಕ್ಕೆ ತಗೊಂಡು ಬರ್ಲಿಕ್ಕೆ ಹೊರಗೆ ಹೋಗ್ಬೇಕಾ ಬೇಡ? ಈಗ 5ನೇ ತುತ್ತೂರಿ ಶುರುವಾಯಿತು. ಈಗ ಗಂಡ, ಹೆಂಡತಿ, ಮಗ ಅಥವಾ ಮಗಳು, ಯಾರೋ ಒಂದು ಉದಾಹರಣೆಗೆ ಗಂಡ, ಹೆಂಡತಿ, ಮಗನು ಹೊರಗೆ ಹೋಗ್ತಾರೆ, ಏನಾದ್ರು ತಿನ್ಲಿಕ್ಕೆ ಕುಡಿಲಿಕ್ಕೆ ತೊಗೊಂಡು ಬರೋಣ ಅಂತೇಳಿ. 5ನೇ ತುತ್ತೂರಿ ಶುರುವಾಗುವಾಗ ಮಿಡತೆಗಳು ಶುರುವಾಯಿತು. ಇವರು ಹೊರಗೆ ಹೋಗ್ತಾ ಇದ್ದಾರೆ, ಏನಾರು ತಿನ್ಲಿಕ್ಕೆ ತೊಗೊಂಡು ಬರೋಣ ಅಂತೇಳಿ. ಹೋಗ್ತಾ ಒಂದು ಮಿಡತೆ ಬರ್ತಾ ಇತ್ತು. ಹೆಂಡತಿ ನೋಡಿದಳು. ಹೆಂಡತಿ ನೋಡಿದ ಕೂಡಲೇ ಗಂಡಕ್ಕೆ ಒದರ್ತಾಳೆ. ಏನು ಒದರ್ತಾಳೆ? ಏನ್ರಿ? ಗಂಡ ಕೇಳ್ತಾನೆ, ಏನಾಯ್ತೋ ನಿನಗೆ ಅಂತ. ಇಲ್ಲಿ ಏನೋ ಬರ್ತಾ ಇದೆ ನೋಡ್ರಿ ಅಂತ. ಗಂಡ ನೋಡ್ತಾನೆ, ಗಂಡಾಗೆ ನೆನಪು ಬಂತು. ಗಂಡ ಹೇಳ್ತಾನೆ, ಈಗ ನೋಡು, ಆ ಕರಿ ಪಾಸ್ಟರ್ ಹೇಳ್ಯಾನಲ್ಲ, ಆರ್ಪಾಲ್, ಮಿಡತೆ ಬರ್ತಂತ ಹೇಳ್ಯಾನ ನೋಡು, ಅದೇ ಆಯ್ತು ನೋಡು ಮಿಡತೆ. ಮತ್ತು ಬಾಳದಾಗ ಚೋಳು ಕೊಂಡಿರ್ತಂತ ಹೇಳ್ತಾನ, ಆಯ್ತು ನೋಡು. ಮತ್ತು ಬಾಳ ಮೇಲಕ್ಕೆ ಮಾಡ್ಕೊಂಡು ನಿನ್ನ ಕಡೆನೇ ಬರಾಕತ್ತೈತಿ ನೋಡು ಅಂತ. ಈಗ ಹೆಂಡತಿ ಒದರ್ತಾಳೆ, ನನಗೆ ಕಾಪಾಡ್ರಿ. ಏನು ಮಾಡೋದು? ಗಂಡ ಹೆಂಡತಿ ಅಂದರೆ ಪ್ರೀತಿ ಬಾಲ ನೋಡ್ಕೊಂಡು ಕುಂತಾನಲ್ಲ, ಸೀರಿಯಲ್ ಗಂಡ ಹೆಂಡತಿ ಸಂಗಡ. ಈಗ ಹೆಂಡತಿಗಾಗಿ ನಾನಾದ್ರೆ ಹೊಡ್ಸ್ಕೊಳ್ತೇನೆ. ಇವು ಹೋಗಿದ್ದಾನೆ, ಹೆಂಡತಿಗೆ ಗಟ್ಟಿ ಹಿಡ್ದಾನೆ. ಮತ್ತು ಮಿಡತೆ ಬಂತು, ಗಂಡಾಗಿ ಇಲ್ಲಿ ಒಂದು ಹೊಡಿತು, ಹೋಯ್ತು. ಗಿರಿಗಿರಿ ಅಂತ ಹೇಳಿ ತ್ರಾಸ ಆಗ್ತಾ ಇದೆ. ನಗ್ಲಾಕತ್ರಿ ಏನೇ ಇದ್ದು ನೋಡ್ರಿ ಗೊತ್ತಾಗ್ತದೆ. ಈಗ ಗಿರಿಗಿರಿ ಅಂತೇಳಿ ತ್ರಾಸ ಆಗ್ತಾ ಇದೆ. ಕಾಲು ಎತ್ತಲಿಕ್ಕೆ ಆಗಲಿಲ್ಲ, ಹಿಂಗೆ ಹಿಡ್ಕೊಂಡು ನಿಂದಿರ್ತಾನ. ಅಲ್ಲಿ ತನಕ ಮಗ ಒದರ್ತಾನೆ, ಏ ಪಪ್ಪ. ಏನು ಇಲ್ಲಿ ಒಂದು ಬರ್ತಾ ಇದೆ ನೋಡಂತ. ಇಲ್ಲಿ ಒಂದು ಮಿಡತೆ ಬಾಳ ಮೇಲೆ ಮಾಡಿಕೊಂಡು ಮಗನ ಕಡೆನೇ ಬರ್ತಾ ಇದೆ. ಈಗ ಮಗನ ಹೇಳ್ತಾನೆ, ಪಪ್ಪ ನನಗೆ ಕಾಪಾಡು ಪಪ್ಪ. ಮಮ್ಮಿ ಕಾಪಾಡ್ದಿಲ್ಲ, ನನಗೂ ಅಂದ್ರೆ ಮಮ್ಮಿಗೆ ಹೊಡ್ಸ್ಕೊಂಡೆ, ನನಗೂ ಹೊಡ್ಸ್ಕೊ, ನನಗೆ ಕಾಪಾಡು ಪಪ್ಪ. ಈಗ ಪಪ್ಪ ಏನು ಮಾಡೋದು? ಮಗನಂದ್ರೆ ಬಾಳ ಪ್ರೀತಿ, ನೋಡ್ಕೊಂಡು ಕುಂತಾನಲ್ಲ ಸಿನಿಮಾ ಸೀರಿಯಲ್ ಪಪ್ಪ ಮಗನ ಸಂಗಡ. ಈಗ ಮಗನಿಗಾಗಿ ನಾನಾದ್ರೆ ಹೊಡ್ಸ್ಕೊಳ್ತೇನೆ. ಈಗ ಹೋಗಿದ್ದಾನೆ, ಮಗನ ಗಟ್ಟಿ ಹಿಡಿದಾನೆ. ಮಿಡತೆ ಬಂತು, ಪಪ್ಪಾಗೆ ಇಲ್ಲಿ ಒಂದು ಹೊಡಿತು, ಹೋಯ್ತು. 2 ಕಡೆ ಗಿರಿಗಿರಿ ಅಂತೇಳಿ ತ್ರಾಸ ಆಗ್ತಾ ಇದೆ. 1 ದಿನ, 2 ದಿನ, 1 ವಾರ, 2 ವಾರ, 1 ತಿಂಗಳು, 2 ತಿಂಗಳು. ಎಷ್ಟು ದಿನ ಪಪ್ಪ ಹೆಂಡತಿಗಾಗಿ ಮಗನಿಗಾಗಿ ತಾನೇ ಹೊಡ್ಸ್ಕೊಳ್ತಾನೆ. ಆಮೇಲೆ ಚಕ್ಕರ್ ಬಂದು ಬೀಳ್ತಾನೆ, ಮಿಡತೆಗಳು ಬರ್ತದೆ. ಏನ್ರಿ ಅಂದ್ರೆ ಹೇಳಂಗಿಲ್ಲ, ಪಪ್ಪ ಅಂದರು ಹೇಳಂಗಿಲ್ಲ. ಹೊಡ್ಕೊಂಡು ಹೋಗು, ಬೇಕಾ ಹೇಳ್ರಿ, ಬೇಕಾ? ದೊಡ್ಡವರು ಹೇಳ್ರಿ, ಬೇಕಾ?
ನೋಡ್ರಿ ಇಲ್ಲ ಸಿನಿಮಾ ಸೀರಿಯಲ್ ನೋಡ್ರಿ, ಇಂಟರ್ನೆಟ್ನಲ್ಲಿ ಕೆಟ್ಟ ಮೊಬೈಲ್ನಲ್ಲಿ ನೋಡ್ರಿ ಹಂದಿ ನೋಡ್ತಾವ ನೋಡ್ರಿ. ಹಂದಿ ಯಾವಾಗಲೂ ಮೇಲೆ ನೋಡಂಗಿಲ್ಲ, ತಳಗನೆ ನೋಡ್ತಾವ. ಎಲ್ಲಿ ಕೆಟ್ಟದ ಆಯ್ತಿಪ್ಪ. ಹಾಗೆ ನೋಡೋದು ಮೊಬೈಲ್ನಲ್ಲಿ ಎಲ್ಲಿ ಕೆಟ್ಟದ ಆಯ್ತಿ. ಹಂದಿ ಯಾವಾಗ ಮೇಲೆ ನೋಡ್ತದ ಗೊತ್ತೇನ್ರಿ? 4 ಕಾಲು ಕಟ್ಟಿ ನಡುವೆ ಒಂದು ಕಟ್ಟಿಗೆ ಹಾಕ್ಕೊಂಡು ಎತ್ಕೊಂಡು ಹೋಗ್ತಾರೆ ನೋಡಿ. ಎದಕ್ಕೆ? ಆವಾಗ ಮೇಲೆ ನೋಡ್ತದೆ. ಅರೆ ಎಷ್ಟು ಚಲೋ ಆಕಾಶ ಆಯ್ತಲ್ಲ. ಯಾವಾಗ? ಸಾಯ್ತಾ ಮೇಲೆ ನೋಡುವುದು. ಸಾಯ್ತಾ ಮೇಲೆ ನೋಡಿದ್ರೆ ಏನು ಉಪಯೋಗ ರೀ? ಈಗಲೇ ನೋಡ್ರಿ, ಎಲ್ಲ ಉಪದ್ರವದಿಂದ ನಿಮ್ಮನ್ನು ಕಾಪಾಡ್ಕೊಳ್ರಿ. ನೋಡ್ರಿ, ಗಮನಿಸ್ರಿ. ಸ್ವಲ್ಪ ತಂಬಾಕು ತಗೋರಿ. ತಂಬಾಕು ಕರೆಕ್ಟ್ ಇದೆಯಾ? ತಂಬಾಕು ಸ್ವಲ್ಪ ತಂಬಾಕು ತಗೋರಿ, ಕೈಯಾಗ ಇಡ್ರಿ, ಸ್ವಲ್ಪ ಸುಣ್ಣ ಹಚ್ಚ್ರಿ, ಹಿಂಗೆ ಮಾಡ್ರಿ. ಹಂದಿ ಮುಂದೆ ಇಡ್ರಿ, ಇಟ್ಟು ನೋಡ್ರಿ. ಹಂದಿ ಮುಂದೆ ಇಡ್ರಿ, ತಿಂತಾವೇನ್ರಿ? ತಿಂತಾವ? ತಾವು ತಿಂತೀರಿ ನೋಡ್ರಿ. 5 ತಿಂಗಳು ಹೊಡಿತಾವ. ಹಂದಿ ತಿನ್ನಂಗಿಲ್ಲ, ನೀವು ತಿಂತೀರಿ. ಇಟ್ಟು ನೋಡ್ರಿ, ಟೆಸ್ಟ್ ಮಾಡಿ ನೋಡ್ರಿ ನೀವು ಬೇಕಾದ್ರೆ. ಹಂದಿ ತಿನ್ನಂಗಿಲ್ಲ. ಎಷ್ಟು ನೀಚರಾಗಿಬಿಟ್ಟವಪ್ಪ, ಎಷ್ಟು ನೀಚರಾಗಿಬಿಟ್ಟೇವೆ. 5 ತಿಂಗಳು ಹೊಡಿತದೆ. ಈಗ ಹಳೆ ಒಡಂಬಡಿಕೆಯಲ್ಲಿ ನೋಡೋಣ. ಯೋವೇಲನ ಪುಸ್ತಕ 2ನೇ ಅಧ್ಯಾಯ 4ರಿಂದ ಓದ್ರಿ ನೋಡೋಣ. ಈ ಮಿಡತೆಗಳ ವಿಷಯವಾಗಿ ಹಳೆ ಒಡಂಬಡಿಕೆಯಲ್ಲಿ ನೋಡೋಣ. ಯೋವೇಲನ ಪುಸ್ತಕ 2ನೇ ಅಧ್ಯಾಯ ವಚನ 4ರಿಂದ ಮುಂದೆ ಓದುವನ. ಆ ದಂಡಾಳುಗಳ ರೂಪವು ಕುದುರೆಗಳ ರೂಪದಂತೆ ಕಾಣಿಸುತ್ತದೆ. ನಾವು ಪ್ರಕಟಣೆ ವಾಕ್ಯದಲ್ಲಿ ಓದಿದ್ದೇವಲ್ಲ, ಕುದುರೆಗಳ ರೂಪ ಹಂಗೆ ಕಾಣಿಸ್ತದೆ. ಅವು ಸವಾರರಂತೆ ಓಡಾಡುತ್ತವೆ. ಪರ್ವತಾಗ್ರಹಗಳಲ್ಲಿ ಅವು ಹಾರಾಡುವ ಶಬ್ದವು ರಥಗಳ ಚಿತ್ಕಾರದಂತೆಯೂ ಕೂಳೆಯನ್ನು ನುಂಗುವ ಬೆಂಕಿಯ ಚಟಪಟ ಧ್ವನಿಯ ಹಾಗೂ ಕೇಳಿಸುತ್ತದೆ. ನಾವು ಪ್ರಕಟಣೆಯಲ್ಲಿ ಓದಿದ್ದೇವಲ್ಲ, ರಥದ ಧ್ವನಿಯ ಹಂಗಿರ್ತದೆ ಅಂತೇಳಿ. ಹಳೆ ಒಡಂಬಡಿಕೆಯಲ್ಲಿ ದೇವರು ಬರೆದಿಟ್ಟ ನೋಡ್ರಿ, ಯೋವೇಲನ ಮೂಲಕವಾಗಿ. ಅವು ವ್ಯೂಹ ಕಟ್ಟಿಕೊಂಡು ಪ್ರಬಲವಾದ ಸೈನ್ಯವೇ. ಅವುಗಳ ದೆಸೆಯಿಂದ ಜನಾಂಗಗಳು ಸಂಕಟ ಪಡುತ್ತವೆ. ಯಾಕೆ? ದಿನಾಲು ಹೊಡಿತಾ ಇರ್ತದೆ. ಎಲ್ಲರ ಮುಖಗಳು ಬಾಡಿ ಹೋಗುತ್ತವೆ. ಅವು ಶೂರರಂತೆ ಓಡಾಡುತ್ತವೆ, ಯೋಧರ ಹಾಗೆ ಗೋಡೆಯನ್ನೇರುತ್ತವೆ. ತಮ್ಮ ಸಾಲುಗಳಲ್ಲಿಯೇ ನಡೆಯುತ್ತವೆ. ಆ ಸಾಲುಗಳನ್ನು ಕಲಿಸುವುದಿಲ್ಲ, ಒಂದಕ್ಕೊಂದು ನೂಕಾಡುವುದಿಲ್ಲ. ತಮ್ಮ ಸಾಲುಗಳಲ್ಲಿಯೇ ನಡೆಯುತ್ತವೆ, ಆಯುಧಗಳ ನಡುವೆ ನುಗ್ಗುತ್ತವೆ. ಬಾಂಬ್ ಹಾಕಿದರೂ ಅದು ತಾನೇ ಹೋಗ್ತದೆ, ಗಾಯ ಆಗುವುದಿಲ್ಲ. ಯಾಕೆ? ಆಲ್ರೆಡಿ ಬೆಂಕಿಯಿಂದ ಬರ್ತಾ ಇದ್ದಾವಲ್ಲ, ಅಧೋಲೋಕದ ಬೆಂಕಿಯಿಂದ ಬರ್ತಾ ಇದೆ. ಸಾಲುಗಳು ಒಡೆದು ಹೋಗುವುದಿಲ್ಲ, ಪಟ್ಟಣದಲ್ಲೆಲ್ಲ ತ್ವರೆ ಪಡುತ್ತವೆ. ಅದೆಲ್ಲ ಮೇಲೆ ಹಾರಾಡ್ತಾ ಇರ್ತದೆ. ಪಟ್ಟಣದಲ್ಲೆಲ್ಲ ಹಾರಾಡ್ತಾ ಇದ್ರೆ, ಒಂದು ವೇಳೆ ನೀವು ಇಲ್ಲಿದ್ರಿ, ತಲಗಿರುವುದನ್ನು ನೋಡಿದ್ರೆ ಸೀದಾ ತಲಗ ಬರ್ತದೆ, ನಿಮ್ಗೆ ಹೊಡಿತದೆ ಮತ್ತು ಹೋಗ್ತದೆ. ಗೋಡೆಯ ಮೇಲೆ ಓಡಾಡುತ್ತವೆ, ಮನೆಗಳನ್ನು ಹತ್ತುತ್ತವೆ, ಕಿಟಕಿಗಳಲ್ಲಿ ಕಳ್ಳರಂತೆ ನುಗ್ಗುತ್ತವೆ. ಕಿಟಕಿ ತೆಗಿತೋ, ಒಳಗೆ ನುಗ್ಗಿ ಬರ್ತದೆ, ನಿಮಗೆ ಹೊಡಿತದೆ. ಯಾಕಪ್ಪ? ಪ್ರತಿಯೊಂದು ಮಿಡತೆಗಳು ಡಬ್ಲ್ಯೂ ಮನುಷ್ಯನಿದ್ದಂಗೆ ಇರ್ತದೆ. ಕಿಟಕಿ ತೆಗಿತದೆ, ಒಳಗೆ ಬರ್ತದೆ. ನೀವು ಕಾಟ್ ತಲೆ ಹೋಗಿ ಅಡಗಿಕೊಳ್ಳಿಕ್ಕೆ ಆಗುವುದಿಲ್ಲ. ಕಿಟಕಿ ತೆಗಿತವೋ, ಒಳಗೆ ಬರ್ತದೆ, ಕರೆಕ್ಟ್ ಕಾಟ್ ತಲಗ ಅವು ಕೊಂಡಿ ಬಿಡುತ್ತೆ, ನಿಮಗೆ ಹೊಡಿತದೆ. ಯಾಕೆ? ದೇವರ ಅಪ್ಪಣೆ ಎಲ್ಲರಿಗೂ ಹೊಡಿಬೇಕು. ನಿಮ್ಮನ್ನು ಮುಚ್ಕೊಂಡು ಎಲ್ಲಾರು ನೀವು ಕುಂಡ್ರಲಿಕ್ಕೆ ಆಗುವುದಿಲ್ಲ. ಕಾಡ್ತಲೋ ಹೋಗಿ ನಿಮ್ಮನ್ನು ಮರೆ ಮಾಡಿಕೊಂಡು ಕುಂಡ್ರಲಿಕ್ಕೆ ಆಗುವುದಿಲ್ಲ. ದೇವರ ಅಪ್ಪಣೆ ಎಲ್ಲರಿಗೂ ಹೊಡಿಬೇಕು. ಅವುಗಳ ಆಗಮನದಿಂದ ಭೂಮಿಯು ಕಂಪಿಸುತ್ತದೆ, ಆಕಾಶ ಮಂಡಲವು ನಡುಗುತ್ತದೆ, ಸೂರ್ಯ ಚಂದ್ರರು ಮಂಕಾಗುತ್ತಾರೆ, ನಕ್ಷತ್ರಗಳು ಕಾಂತಿಯನ್ನು ಅಡಗಿಸಿಕೊಳ್ಳುತ್ತವೆ. ಯೆಹೋವನು ತನ್ನ ಸೈನ್ಯದ ಮುಂದೆ ಯೆಹೋವನು ತನ್ನ ಸೈನ್ಯದ ಮುಂದೆ ದಣಿಗೈಯುತ್ತಾನೆ. ಅಂದರೆ ಈ ಮಿಡತೆಗಳು ಯಾರ ಸೈನ್ಯ? ಎಲ್ಲರೂ ಹೇಳಿ, ಯೆಹೋವನ ಸೈನ್ಯ. ಯೆಹೋವನು ತನ್ನ ಸೈನ್ಯದ ಮುಂದೆ ದಣಿಗೈಯುತ್ತಾನೆ. ಅಂದ್ರೆ ಏನು? ದೇವರು ಹೇಳ್ತಾನೆ ಆ ಸಮಯದಲ್ಲಿ ಭೂಮಿ ಮೇಲೆ ಇರುವಂತ ಜನರಿಗೆ ಏನು ಹೇಳ್ತಾನೆ? ನಿಂತು ನೋಡ್ರಿ, ಈಗ ಈ ಮಿಡತೆಗಳ ಮುಂದೆ
ಇಷ್ಟೂ ವಾಕ್ಯ ನೀವು ಕೇಳಿದ್ರಿ. ತಮಿಳುನಾಡದಿಂದ 6 ಪಾಲ್ಗೆ ನಿಮಗೆ ಕಲಿಸಿದ್ದೇನೆ. ಒದರಿ ಒದರಿ ತಾಸು ಕಟ್ಟಿನಲ್ಲಿ ನಿಂತು ನಿಮಗೆ ವಾಕ್ಯ ಹೇಳಿದ್ದಾರೆ. ಇಷ್ಟು ವಾಕ್ಯ ಕೇಳಿದರೂ ನಡಲಿಕ್ಕಿರುವಂಥ ಎಲ್ಲ ಸಂಭವಗಳು ಗೊತ್ತಾದರೂ ನೀವು ಪಶ್ಚಾತ್ತಾಪ ಮಾಡಿಕೊಂಡಿಲ್ಲ, ದೇವರ ಕಡೆ ತಿರುಗಿಕೊಂಡಿಲ್ಲ, ಪಾಪವನ್ನು ಬಿಟ್ಟಿಲ್ಲ. ಇಷ್ಟು ವಾಕ್ಯ ಕೇಳಿದರೂ ಸಿನಿಮಾ, ಸೀರಿಯಲ್, ಇಂಟರ್ನೆಟ್, ಸೆಲ್ಫೋನು, ಸರಾಯ, ತಂಬಾಕು, ವ್ಯಭಿಚಾರ, ಹಣದ ಆಸೆ, ಇಷ್ಟು ವಾಕ್ಯ ಕೇಳಿದ್ರೆ ನೀವು ಮಾನಸಾಂತರ ಮಾಡಲಿಲ್ಲ, ಪಾಪ ಮಾಡಿಕೊಂಡು ಕ್ರಿಸ್ತ ವಿರೋಧ ಕಾಲದಲ್ಲಿ ಉಳಿದೀರಿ ನೀವು. ಈಗ ನಿಂತು ನೋಡ್ರಿ ಇವುಗಳ ಎದುರಿಗೆ. ಯೆಹೋವನು ತನ್ನ ಸೈನ್ಯದ ಮುಂದೆ ದೊಣಿಗೈಯುತ್ತಾನೆ. ಆತನ ದಂಡು ಬಹು ದೊಡ್ಡದು, ತನ್ನ ಮಾತನ್ನು ನೆರವೇರಿಸಿಕೊಳ್ಳುವ ಆತನು ಬಲಿಷ್ಠನಾಗಿದ್ದಾನೆ. ಯೆಹೋವನ ದಿನವು ಮಹತ್ತರವು ಅತಿ ಭಯಂಕರವೂ ಆಗಿದೆ. ಯೆಹೋವನ ದಿನ ಅಂದರೆ ಕ್ರಿಸ್ತ ವಿರೋಧಿಯ ಕಾಲ ಮಹೋತ್ತರವು ಅತಿ ಭಯಂಕರವೂ ಆಗಿದೆ. ನೀವು ಒಂದು ದಿನ ಬೈಬಲ್ ತಗೊಂಡು ಹುಡುಕ್ರಿ. ಏನು ಹುಡುಕಬೇಕು? ಯೆಹೋವನ ದಿನ, ಯೆಹೋವನ ದಿನ, ಯೆಹೋವನ ದಿನ, ದ ಡೇ ಆಫ್ ದ ಲಾರ್ಡ್, ದ ಡೇ ಆಫ್ ದ ಲಾರ್ಡ್, ದ ಡೇ ಆಫ್ ದ ಲಾರ್ಡ್ ಅಂತೇಳಿ ಬೈಬಲ್ನಲ್ಲಿ ಎಲ್ಲೆಲ್ಲ ಬರ್ತದೆ ಹುಡುಕಿ ತಗೊಳ್ರಿ. ಮೋರ್ ದನ್ 80% ಕ್ರಿಸ್ತ ವಿರೋಧಿಯ ಕಾಲದ ವಿಷಯವಾಗಿ ಬರ್ತದೆ. ಯೆಹೋವನ ದಿನ ಕ್ರಿಸ್ತ ವಿರೋಧಿಯ ಕಾಲ ಮಹೋತ್ತರವೂ ಅತಿ ಭಯಂಕರವಾಗಿದೆ. ಅದನ್ನು ತಾಳಿಕೊಳ್ಳುವವರು ಯಾರು? ಆಗ್ತದೆ ನಿಮಗೆ? ಇದನ್ನು ತಾಳ್ಲಿಕ್ಕೆ ಆಗ್ತದಾ? ಅದಕ್ಕೆ ದೇವರು ಹೇಳ್ತಾನೆ, ನನ್ನ ಮಕ್ಕಳೇ, ಇದೆಲ್ಲ ಉಪದ್ರವ ಹಿಂಗ ಆಗ್ಲಿಕ್ಕಿದೆ. ಈಗಾದ್ರೂ ಏನು ಮಾಡ್ರಿ? ತಾಯಿ, ತಂದೆ, ಮಕ್ಕಳು ಮನೆಯಲ್ಲಿ ಕುತ್ಕೊಂಡು ಸಿನಿಮಾ, ಸೀರಿಯಲ್ ನೋಡುವುದನ್ನು ಬಿಡ್ರಿ. ಈಗಾದ್ರೂ ಏನು ಮಾಡ್ರಿ? ಮುಂದೆ ಓದೋಣ. ಯೆಹೋವನು ಇಂತೆನ್ನುತ್ತಾನೆ, ಯೆಹೋವನು ಇಂತೆನ್ನುತ್ತಾನೆ, ಈಗಲಾದರೂ ನೀವು ಮನಪೂರ್ವಕವಾಗಿ ನನ್ನ ಕಡೆಗೆ ತಿರುಗಿಕೊಂಡು ಬನ್ರಿ. ಮನಪೂರ್ವಕವಾಗಿ ಬರ್ರಿ. ಇದು ಎಲ್ಲ ಹಿಂಗಾಗ್ಲಿಕ್ಕಿದೆ ಉಪದ್ರವ. ಈಗಾದರೂ ದೇವರು ಹೇಳ್ತಾನೆ, ಭೂಮಿಯ ಜನರೇ, ಇಷ್ಟು ದಿನ ಮಾಡಿದ ಪಾಪ ಸಾಕು, ಸಾಕು. ನಿಮ್ಮ ಪಾಪಕ್ಕೆ ಅಂತ್ಯ ಇಲ್ಲ, ಅಂತ್ಯ ಇಲ್ಲ. ಏನು ಅಂತ್ಯ ಇಲ್ಲ? ನೀವು ಮಣ್ಣಂದು ನಿಮಗೆ ಗೊತ್ತಿಲ್ಲ, ಒಂದು ದಿವಸ ಸಾಯ್ತೀರಂತೇಳಿ ನಿಮಗೆ ಗೊತ್ತಿಲ್ಲ. ಎಷ್ಟು ದಿನ ಸಿನಿಮಾ, ಎಷ್ಟು ದಿನ ಸೀರಿಯಲು, ಎಷ್ಟು ದಿನ ಸಾರಾಯ, ಎಷ್ಟು ದಿನ ಹೊಡೆದಾಟ, ಎಷ್ಟು ದಿನ ಪೊಲೀಸ್ ಸ್ಟೇಷನ್ ಕೋರ್ಟ್ ಕೇಸು, ಎಷ್ಟು ದಿನ ವ್ಯಭಿಚಾರ, ಎಷ್ಟು ದಿನ ಪಾಪ. ಅಂತ್ಯ ಇಲ್ಲ ಏನು? ಈಗಾದ್ರೂ ಪಾಪ ಬಿಡ್ರಿ. ಎಲ್ಲ ಉಪದ್ರವಗಳು ಹಿಂಗ ಬರ್ಲಿಕ್ಕಿದೆ. ಆದ ಕಾರಣ ನೀವು ತಾಯಿ, ತಂದೆ, ಮಕ್ಕಳು ಏನು ಮಾಡ್ರಿ? ಮನೆಯಲ್ಲಿ ಕುತ್ಕೊಂಡು ಉಪವಾಸ ಮಾಡಿರಿ, ಉಪವಾಸ ಮಾಡ್ರಿ. ಸಿನಿಮಾ, ಸೀರಿಯಲ್ ನೋಡುವುದನ್ನು ಬಿಡ್ರಿ. ಭೂಮಿಯ ಜನರೇ, ಇದೆಲ್ಲ ಹಿಂಗ ಆಗ್ಲಿಕ್ಕಿದೆ. ಈಗಾದ್ರೂ ಮನೆಯಲ್ಲಿ ತಾಯಿ, ತಂದೆ, ಮಕ್ಕಳೆಲ್ಲ ಕುತ್ಕೊಂಡು ಉಪವಾಸ ಮಾಡ್ರಿ. ಅಳಿರಿ, ಅಳಿರಿ, ಗೋಳಾಡಿರಿ, ಗೋಳಾಡ್ರಿ. ನಿಮ್ಮ ಬಟ್ಟೆಗಳನ್ನೆಲ್ಲ, ನಿಮ್ಮ ಹೃದಯಗಳನ್ನು ಅರಿದುಕೊಂಡು ನಿಮ್ಮ ದೇವರಾದ ಯೆಹೋವನ ಕಡೆಗೆ ತಿರುಗಿಕೊಳ್ಳಿರಿ. ದೇವರಾದ ಯೆಹೋವನ ಕಡೆಗೆ ತಿರುಗಿಕೊಳ್ಳ್ರಿ. ಈಗಲಾದರೂ ಪಾಪವನ್ನು ಬಿಡ್ರಿ. ಮನೆಯಲ್ಲಿ ಕೂತ್ಕೊಂಡು ಉಪವಾಸ ಮಾಡ್ರಿ, ಉಪವಾಸ ಮಾಡ್ರಿ. ತಂದೆ, ತಾಯಿ, ಮಕ್ಕಳೆಲ್ಲ ಮನೆಯಲ್ಲಿ ಕೂತ್ಕೊಂಡು ಅಳಿರಿ. ನಿಮ್ಮ ಪಾಪಗಳನ್ನು ಅರಿಕೆ ಮಾಡ್ರಿ. ಯೇಸು ಕ್ಷಮಿಸುತ್ತಾನೆ, ಅದಕ್ಕೆ ರಕ್ತ ಸುರಿಸಿದ್ದಾನೆ. ಬರಲಿಕ್ಕಿರುವಂಥ ಉಪದ್ರವಗಳಿಂದ, ನರಕದಿಂದ ನಿಮ್ಮನ್ನು ತಪ್ಪಿಸಿಕೊಳ್ಳ್ರಿ, ಕಾಪಾಡಿಕೊಳ್ಳ್ರಿ. 5ನೇ ತುತ್ತೂರಿ ಊದುವಾಗ ಮಿಡತೆಗಳು ಬರ್ತದೆ. ಎಷ್ಟು ಮಿಡತೆಗಳು ಬರ್ತದೆ? ಎಲ್ಲರೂ ಹೇಳ್ರಿ ನೋಡೋಣ. ಕೋಟಿ ಕೋಟಿ ಮಿಡತೆಗಳು ಬರ್ತದೆ. ಅವು ಏನು ಮಾಡ್ತದೆ? ಜನರಿಗೆ ಕೊಂಡಿಯಿಂದ ಹೊಡಿತದೆ. ಎಷ್ಟು ದಿನ ಹೊಡಿತದೆ? ಆ 5 ತಿಂಗಳು ಜನರಿಗೆ ಮರಣ ಇಲ್ಲ.
ಆದರೆ 6ನೇ ತುತ್ತೂರಿ ಊದುವಾಗ ದೇವರು ಗೋಡೆ ಕಲಿಸುತ್ತಾನೆ. 5ನೇ ತುತ್ತೂರಿ ಊದುವಾಗ ಮಿಡತೆಗಳು, ಆದರೆ 6ನೇ ತುತ್ತೂರಿ ಊದುವಾಗ ದೇವರು ಗೋಡೆ ಕಲಿಸುತ್ತಾನೆ. ಕುದುರೆ ಕುದುರೆ ಕುದುರೆ, ಮರಾಠಿಯಲ್ಲಿ ಗೋಡೆ, ಕನ್ನಡದಲ್ಲಿ ಕುದುರೆ. ಆವಾಗ ಮರಾಠಿ ಶಬ್ದನೂ ಮಿಕ್ಸ್ ಆಗಿಬಿಡುತ್ತದೆ. ಕುದುರೆ ಕಲಿಸ್ತಾನೆ. ಎಷ್ಟು ಕುದುರೆ ಕಲಿಸ್ತಾನಪ್ಪ? 20 ಕೋಟಿ ಕುದುರೆಗಳು ಕಲಿಸ್ತಾನೆ 6ನೇ ತುತ್ತೂರಿ ಊದುವಾಗ. ಯಾಕೆ? ಈ ಭೂಮಿಯ ಮೇಲೆ ಅವಾಗ ಇರುವಂಥ ಜನರಲ್ಲಿ 1/3 ಭಾಗ ಭೂಮಿಯ ಜನರನ್ನು ಕೊಳ್ಳುವುದಕ್ಕಾಗಿ 20 ಕೋಟಿ ಕುದುರೆಗಳನ್ನು ದೇವರು ಕಲಿಸ್ತಾನೆ. ತಿರುಗಿ ಹೇಳುತ್ತೇನೆ, ಭೂಮಿ ಮೇಲೆ ಇರುವಂಥ ಎಲ್ಲ ಜನರೇ, ನಿಮಗೆ ನಾನು ಕತೆ ಹೇಳಲಿಲ್ಲ. ಇನ್ನು ಸ್ವಲ್ಪ ದಿನದಲ್ಲಿ ಜಗತ್ತಿನಲ್ಲಿ ನಡಲಿಕ್ಕಿರುವುದನ್ನು ನಿಮಗೆ ಹೇಳುತ್ತೇನೆ. ಈ ಕುದುರೆಗಳು ಹೆಂಗ ಬರ್ತದೆ, ಜನರು ಹೆಂಗ ಸಾಯ್ತಾರೆ ನೋಡೋಣ. 6ನೇಯ ತುತ್ತೂರಿ 9ನೇ ಅಧ್ಯಾಯ 13ನೇ ವಾಕ್ಯ. 6ನೆಯ ದೇವದೂತನು ತುತ್ತೂರಿಯನ್ನು ಊದಿದಾಗ 15ರಿಂದ ಓದುವನ ಮುಂದೆ. ಡೈರೆಕ್ಟ್ 15. ಆಗ ಮನುಷ್ಯರೊಳಗೆ 1/3 ಭಾಗದ ಜನರನ್ನು ಸಂಹಾರ ಮಾಡುವುದಕ್ಕಾಗಿ. ಎಷ್ಟು ಜನರನ್ನು ಸಂಹಾರ ಮಾಡುವುದಕ್ಕಾಗಿ? 1/3. ಆ ಸಮಯದಲ್ಲಿ 6ನೆಯ ತುತ್ತೂರಿ ಊದುವಾಗ ಆ ಸಮಯದಲ್ಲಿ ಭೂಮಿಯ ಮೇಲೆ ಎಷ್ಟು ಜನರು ಇರ್ತಾರೋ ಅದರಲ್ಲಿ 1/3 ಭಾಗದ ಜನರನ್ನು ಕೊಳ್ಳುವುದಕ್ಕಾಗಿ ದೇವರು 20 ಕೋಟಿ ಕುದುರೆಗಳನ್ನು ಕಲಿಸ್ತಾನೆ. 1/3 ಭಾಗದ ಜನರನ್ನು ಸಂಹಾರ ಮಾಡುವುದಕ್ಕಾಗಿ. ಮುಂದೆ ಓದುವನ. ಅದೇ ವರ್ಷ ಅದೇ ತಿಂಗಳು ದಿನದ ತಾಸಿಗೆ ಸಿದ್ಧವಾಗಿದ್ದ ಆ 4 ಮಂದಿ ದೇವದೂತರನ್ನು ಬಿಚ್ಚಿಬಿಟ್ಟರು. ಕುದುರೆ ದಂಡಾಲುಗಳ ಸಂಖ್ಯೆಯು, ಒಂದು ನಿಮಿಷ, ಕುದುರೆ ದಂಡಾಲುಗಳ ಸಂಖ್ಯೆ ಎಷ್ಟು? ಮುಂದೆ ಓದ್ರಿ. 20 ಕೋಟಿ ಎಂದು ಆ ಲೈನ್ ಓದಬೇಕು. ಕುದುರೆಯ ದಂಡಿನವರ ಸಂಖ್ಯೆಯು, ಕುದುರೆ ದಂಡಿನವರ ಸಂಖ್ಯೆಯು 20 ಕೋಟಿ ಎಂದು ನನಗೆ ಕೇಳಿಸಿತು. ಎಷ್ಟು ಕುದುರೆ ದಂಡು ಎಷ್ಟು? 20 ಕೋಟಿ. ಎಲ್ಲಾರು ಹೇಳ್ರಿ. 20 ಕೋಟಿ. 20 ಕೋಟಿ. ಎದಕ್ಕೆ ಕಳಿಸ್ತಾನೆ? 1/3 ಭಾಗ ಜನರನ್ನು ಸಾಯಿಸೋದಕ್ಕಾಗಿ. ಜನರು ಹೆಂಗ ಸಾಯ್ತಾರಪ್ಪ? ಮುಂದೆ ಓದುವನ. ನಾನು ದರ್ಶನದಲ್ಲಿ ಕಂಡ ಕುದುರೆಗಳ ಮತ್ತು ಸವಾರರ ವಿವರಣೆ ಹೇಗೆಂದರೆ, ಈಗ ಇದರಲ್ಲಿ ಒಂದು ಕುದುರೆ ಮಾತ್ರ ಹೊರಗೆ ತೆಗೆದು ನಿಮಗೆ ತೋರಿಸ್ಬೇಕಾದ್ರೆ ಹಿಂಗಿರ್ತದೆ ನೋಡ್ರಿ. 20 ಕೋಟಿ ಕುದುರೆಗಳು ಹಿಂಗಿರ್ತದೆ. ಈಗ ಈ ಕುದುರೆ ಮತ್ತು ಕುದುರೆ ಮೇಲೆ ಇರುವಂತ ಸವಾರರ ವಿವರಣೆ ಯೋಹಾನು ಬರೀತಾನೆ. ಸವಾರರ ಕವಚಗಳ ಬಣ್ಣವು, ಇಲ್ಲಿ ನೋಡ್ರಿ, ಈ ಸವಾರರ ಕವಚಗಳ ಬಣ್ಣವು ಬೆಂಕಿ, ಹೊಗೆ, ಗಂಧಕ ಇವುಗಳ ಬಣ್ಣದ ಆಗಿತ್ತು. ಕುದುರೆ ಮೇಲೆ ಇರುವಂತ ಸವಾರರಿಗೆ ಕವಚ ಹಿಂಗೆ 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 ಕವಚ ಇರ್ತದೆ. ಅದೇ ಎಂಥ ಬಣ್ಣ? ಬೆಂಕಿ, ಹೊಗೆ, ಗಂಧಕ ಕವಚಗಳು ಇರ್ತದೆ. ಕುದುರೆಗಳ ತಲೆಗಳು ಸಿಂಹಗಳ ತಲೆಗಳಂತಿದ್ದವು. ಅವುಗಳ ಬಾಯಿಂದ ಬೆಂಕಿ, ಹೊಗೆ, ಗಂಧಕ ಇವುಗಳು ಹೊರಡುತ್ತಿದ್ದವು. ಅವುಗಳ ಬಾಯಿಂದ ಹೊರಟ ಆ ಬೆಂಕಿ, ಹೊಗೆ, ಗಂಧಕ ಎಂಬ 3 ಉಪದ್ರವಗಳಿಂದ ಮನುಷ್ಯರನ್ನು 3ನೇ ಭಾಗವು ಹತವಾಯಿತು. ಮನುಷ್ಯರಲ್ಲಿ 3ನೇ ಭಾಗವು ಹತವಾಯಿತು. ಔಟ್. ಯಾವ ಜನರು ಮುಂದೆ ಬರ್ತಾರೋ ಅವರನ್ನು ಈ ಕುದುರೆಗಳ ಬಾಯಿಂದ ಬರುವಂತ ಬೆಂಕಿ ಸುಟ್ಟು ಬಿಡುತ್ತದೆ. ತಿರುಗಿ ಹೇಳುತ್ತೇನೆ, ಗಮನಿಸಬೇಕು. ಭೂಮಿಯಲ್ಲಿ ಇರುವಂಥ ಎಲ್ಲ ಜನರು ಗಮನಿಸಬೇಕು. ಈಗ ಜಗತ್ತಿನಲ್ಲಿ ಜನರು ಏನು ಮಾಡ್ತಾರೆ? ಸತ್ತು ಹೋದ ಜನರನ್ನು ಸುಡುತ್ತಾರೆ. ನೀವೇ ಇಲ್ಲಿ ಉಳಿದಿರೇ, ಯೇಸು ಸ್ವಾಮಿ ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಜೀವಂತರಾಗಿ ಸುಡ್ತಾನೆ ಈ ಕುದುರೆಗಳ ಬಾಯಿಯಿಂದ ಬರುವಂಥ ಬೆಂಕಿ ಮೂಲಕವಾಗಿ. ಇದು ದೇವರ ವಾಕ್ಯ. ಹಿಂಗೆ ಸಾಯ್ಬೇಕಾ? ಮುಂದೆ ಓದೋಣ. ಆ ಕುದುರೆಗಳ ಸಾಮರ್ಥ್ಯವು ಅವುಗಳ ಬಾಯಲ್ಲಿಯೂ ಬಾಲಗಳಲ್ಲಿಯೂ ಇತ್ತು. ಬಾಲ ಹೆಂಗಿರ್ತದೆ? ಅವುಗಳ ಬಾಲಗಳು ತಲೆಗಳುಳ್ಳವುಗಳಾಗಿ ಸರ್ಪಗಳ ಹಾಗೆ ಇದ್ದವು. ಅವುಗಳಿಂದ ಕೇಡನುಂಟು ಮಾಡುತ್ತವೆ. ಮುಂದೆ ಬರುವಂತ ಜನರನ್ನು ಬಾಯಿಂದ ಬರುವಂತ ಬೆಂಕಿ ಭಸ್ಮ ಮಾಡ್ತದೆ, ಹಿಂದೆ ಬರುವಂತ ಜನರನ್ನು ಹಾವು ಕಡಿತದೆ.
ಕಚ್ಚುತ್ತದೆ. 1/3 ಭೂಮಿಯ ಜನರು ಔಟ್. ಈಗ ಗಮನಿಸಬೇಕು, ಎಲ್ಲರೂ ಚೆನ್ನಾಗಿ ಗಮನಿಸಬೇಕು. ಯಾಕಪ್ಪ ಯೇಸು ಸ್ವಾಮಿ ಕ್ರಿಸ್ತ ವಿರೋಧಿಯ ಕಾಲದಲ್ಲಿ ಈ ಭೂಮಿಯನ್ನು ಹಿಡಿದು ಅಲಗಾಡಿಸಿ 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 ಎಲ್ಲ ಕೆಡವುತ್ತಾನಲ್ಲ? ಯಾಕೆ ಕೆಡವುತ್ತಾನೆ? ಈಗ ಬರೆದಿದೆ. ಚೆನ್ನಾಗಿ ಗಮನಿಸ್ಬೇಕು. ಈಗ ಮುಂದೆ ಓದೋಣ. ಉಪದ್ರವಗಳಿಂದ ಸಾಯದೆ ಉಳಿದ ಜನರು, ಒಂದು ನಿಮಿಷ, 6ನೇ ತುತ್ತೂರಿ ತನಕ ಸಾಯದೆ ಉಳಿದಂತ ಜನರು ಅಂದರೆ 7 ಮುದ್ರೆಗಳ ಉಪದ್ರವ, ತುತ್ತೂರಿಯ ಉಪದ್ರವಗಳಲ್ಲಿ 6ನೇ ತುತ್ತೂರಿ ತನಕ ಸಾಯದೆ ಉಳಿದಂತ ಭೂಮಿಯ ಜನರು ತಾವೇ ಮಾಡಿಕೊಂಡ ವಿಗ್ರಹಗಳನ್ನು ಬಿಟ್ಟು ದೇವರ ಕಡೆಗೆ ತಿರುಗಲಿಲ್ಲ. ಈಗ ಸ್ವಲ್ಪ ಸಾವಕಾಶ ಓದಬೇಕು ಪಾಸ್ಟ್ರಮ್ಮ, ಜೋರಾಗಿ ಓದಬೇಕು, ಸಾವಕಾಶ, ಸ್ಪೀಡ್ ಕಮ್ಮಿ. ಅವರು ದೆವ್ವಗಳ ಪೂಜೆಯನ್ನು ಬಂಗಾರ, ಬೆಳ್ಳಿ, ಒಂದೊಂದಾಗಿ ಬಂಗಾರ, ಬೆಳ್ಳಿ, ತಾಮ್ರ, ಕಲ್ಲು, ಮರ ಇವೇ ಮುಂತಾದವುಗಳಿಂದ ಮಾಡಲ್ಪಟ್ಟು ನೋಡಲಾರದೆ, ಕೇಳಲಾರದೆ, ನಡೆಯಲಾರದೆ ಇರುವ ವಿಗ್ರಹಗಳ ಪೂಜೆಯನ್ನು ಬಿಡಲಿಲ್ಲ. ಇದಕ್ಕೆ ದೇವರು ಭೂಮಿಯನ್ನು ಅಲಗಾಡಿಸಿ ಎಲ್ಲ ಕೆಡವುತ್ತಾನೆ. ಇದೇ ಕಾರಣ. ಭೂಮಿಯ ಮೇಲೆ ಇರುವಂತ ಎಲ್ಲ ಜನರೇ ಚೆನ್ನಾಗಿ ಗಮನಿಸಿರಿ. ದೇವರಿಗೆ ಮೆಚ್ಚುಗೆ ಇಲ್ಲದಂತ ಮೊದಲನೆಯ ದೊಡ್ಡ ಪಾಪ ಜಗತ್ತಿನಲ್ಲಿ ಇದೆ ಅಂದ್ರೆ ಎಲ್ಲರೂ ಹೇಳ್ಬೇಕು. ದೇವರಿಗೆ ಮೆಚ್ಚುಗೆ ಇಲ್ಲದಂತ ಮೊದಲನೆಯ ದೊಡ್ಡ ಪಾಪ ಜಗತ್ತಿನಲ್ಲಿ ಇದೆ. ಏನು ಬೇಕಾದ್ರೆ ಕೇಳ್ರಿ, ದೇವ್ರ ಕಡೆ ದೇವ್ರು ಕೊಡ್ತಾನ. ರೊಕ್ಕ ಬೇಕಾ ಪ್ರಾರ್ಥನೆ ಮಾಡ್ರಿ, ಯೇಸು ಕೊಡ್ತಾನ. ಮನೆ ಬೇಕಾ ಪ್ರಾರ್ಥನೆ ಮಾಡ್ರಿ, ಯೇಸು ಕೊಡ್ತಾನ. ರೋಗ ಆರಾಮ ಮಾಡ್ಬೇಕಾ ಪ್ರಾರ್ಥನೆ ಮಾಡ್ರಿ, ಯೇಸು ಮಾಡ್ತಾನ. ಮಕ್ಕಳು ಬೇಕಾ ಪ್ರಾರ್ಥನೆ ಮಾಡ್ರಿ, ಯೇಸು. ಏನು ಬೇಕಾದ್ರೆ ಕೇಳ್ರಿ, ದೇವ್ರು ನಿಮಗೆ ಕೊಡ್ತಾನೆ. ಆದರೆ ಭೂಮಿಯ ಜನರಲ್ಲ ಗಮನಿಸಿರಿ, ದೇವರು ತನ್ನ ಸ್ಥಾನವನ್ನು ಯಾರಿಗೂ ಶೇರ್ ಮಾಡುವುದಿಲ್ಲ. ಏನು ಬೇಕಾದ್ರೆ ಕೇಳ್ರಿ, ದೇವರು ಕೊಡ್ತಾನೆ. ಆದರೆ ದೇವರು ತನ್ನ ಸ್ಥಾನವನ್ನು ಯಾರಿಗೂ ಶೇರ್ ಮಾಡುವುದು ಇಲ್ಲ. ಯಾವಾಗ ಭೂಮಿಯ ಜನರು ಈ ಭೂಮಿಯನ್ನು ಸೃಷ್ಟಿ ಮಾಡಿದಂಥ, ನಿಮ್ಮನ್ನು ಸೃಷ್ಟಿ ಮಾಡಿದಂಥ ಜೀವಿಸುವ ದೇವರನ್ನು ಬಿಟ್ಟು ಇಂಥದ್ದನ್ನು ಜಗತ್ತಿನಲ್ಲಿ ಮಾಡಿಕೊಂಡಿರ್ತಾರೋ, ದೇವರು ಏನು ಮಾಡ್ತಾನೆ ಗೊತ್ತ್ರಿ? ಈ 7 ವರ್ಷ ಕ್ರಿಸ್ತ ವಿರೋಧಿಯ ಕಾಲದಲ್ಲಿ ಭೂಮಿಯನ್ನು ಹಿಡಿತಾನೆ. ಅಲ್ಲಗಾಡಿಸಿ ಇಂಥದೆಲ್ಲ ಜಗತ್ತಿನಲ್ಲಿ ಎಲ್ಲೆಲ್ಲಿ ಇಳಿದೋ ಎಲ್ಲ ತುಂಡು ಮಾಡಿ ಮಣ್ಣು ಮಾಡ್ತಾನೆ. 7 ವರ್ಷದಲ್ಲಿ ಯೇಸು ಭೂಮಿಯನ್ನು ಪರಿಶುದ್ಧ ಮಾಡ್ತಾನೆ. ಎಲ್ಲ ಕೆಡವಿ ಮಣ್ಣು ಮಾಡಿ ಭೂಮಿಯನ್ನು ಪರಿಶುದ್ಧ ಮಾಡ್ತಾನೆ. ಯಾಕೆ? ಇವನ್ನೆಲ್ಲ ಇಟ್ಟುಕೊಂಡು ಯೇಸು ಸ್ವಾಮಿ ಈ ಭೂಮಿಯ ಮೇಲೆ 1000 ವರ್ಷ ಪರಿಶುದ್ಧ ರಾಜ್ಯ ಮಾಡಲಿಕ್ಕೆ ಆಗ್ತದಾ? ಅದಕ್ಕೆ 7 ವರ್ಷದಲ್ಲಿ ಯೇಸು ಭೂಮಿಯನ್ನು ಹಿಡಿದು ಅಲಗಾಡಿಸಿ ಎಲ್ಲ ಕಡವಿ ಮಣ್ಣು ಮಾಡಿ ಈ ಭೂಮಿಯನ್ನು ಪರಿಶುದ್ಧ ಮಾಡ್ತಾನೆ. ಆಮೇಲೆ ಯೇಸು ಮತ್ತು ವಿಶ್ವಾಸಿಗಳು ಪರಲೋಕದಿಂದ ಭೂಮಿ ಮೇಲೆ ಇಳಿದು ಬಂದು ಆತನ ಪರಿಶುದ್ಧ ರಾಜ್ಯ, 1000 ವರ್ಷದ ರಾಜ್ಯ ಯೇಸು ಭೂಮಿ ಮೇಲೆ ಮಾಡ್ತಾನೆ. ಯಾಕಪ್ಪ? ಆತನು ಪರಿಶುದ್ಧನು. ದೇವರಿಗೆ ಮೆಚ್ಚುಗೆ ಇಲ್ಲದಂತ ಮೊದಲನೆಯ ದೊಡ್ಡ ಪಾಪ ಜಗತ್ತಿನಲ್ಲಿ ಇದೆ. ಇದಲ್ಲದೆ ತಾವು ನಡೆಸುತ್ತಿದ್ದ ಕೊಲೆ,
ಮಾಟ, ಆ, ಜಾರತ್ವ, ಆ. ಕಳ್ಳತನ, ಜಾರತ್ವ, ಕಳ್ಳತನ, ಆ, ಇವುಗಳೊಳಗೆ ಆ, ಒಂದನ್ನು ಬಿಟ್ಟು ಆ. ಮಾನಸಾಂತರ ಮಾಡಿಕೊಳ್ಳಲಿಲ್ಲ. ಜಾರತ್ವ, ಕಳ್ಳತನ. ದೇವರಿಗೆ ಮೆಚ್ಚುಗೆ ಇಲ್ಲದಂತ ಎರಡನೇ ದೊಡ್ಡ ಪಾಪ ಜಗತ್ತಿನಲ್ಲಿ ಜಾರತ್ವ. ಜಾರತ್ವ ಅಂದರೆ ವ್ಯಭಿಚಾರ. ಕರೆಕ್ಟಾ? ಕರೆಕ್ಟಾ? ದೇವರಿಗೆ ಮೆಚ್ಚುಗೆ ಇಲ್ಲದಂತ ಎರಡನೇ ದೊಡ್ಡ ಪಾಪ ಜಗತ್ತಿನಲ್ಲಿ ವ್ಯಭಿಚಾರ. ಭೂಮಿ ಮೇಲೆ ಇರುವಂತ ಎಲ್ಲ ಜನರು ಗಮನಿಸಿರಿ, ಕ್ರೈಸ್ತರೆಲ್ಲ ಗಮನಿಸಿರಿ. ನಿಮ್ಮ ಶರೀರ ದೇವರ ಆಲಯವಾಗಿದೆ. ಹೌದಲ್ಲ? ಹೌದಲ್ಲ? ನೀವು ಮಾಡುವಂಥ ಯಾವುದೂ ಪಾಪ ಶರೀರಕ್ಕೆ ಹೊರಗೆ ಇರುತ್ತದೆ. ಆದರೆ ವ್ಯಭಿಚಾರ ನಿಮ್ಮ ಶರೀರ ಸಂಬಂಧವಾದದ್ದು. ನಿಮ್ಮ ಶರೀರ ನಿಮ್ಮದು, ನಿಮ್ಮ ಶರೀರ ನಿಮ್ಮದು, ದೇವರ ಆಲಯ. ನೀವು ವ್ಯಭಿಚಾರ ಪಾಪ ಮಾಡಿ ನಿಮ್ಮ ಶರೀರವನ್ನು ನೀವು ಕೆಡಿಸಿದರೆ, ನಿಮ್ಮ ಶರೀರವನ್ನು ನೀವು ಕೆಡಿಸಲಿಲ್ಲ, ದೇವರ ಆಲಯವನ್ನು ಕೆಡಿಸ್ತೀರಿ. ವ್ಯಭಿಚಾರ ಪಾಪ ಮಾಡಿ ದೇವರ ಆಲಯವಾಗಿರುವಂಥ ನಿಮ್ಮ ಶರೀರವನ್ನು ಕೆಡಿಸಿದರೆ ದೇವರು ನಿಮ್ಮನ್ನು ಕೆಡಿಸ್ತಾನೆ. ಹೇಗೆ? ನೀವು ಸತ್ತ ಮೇಲೆ ನಿಮ್ಮನ್ನು ಒಗಿತಾನೆ ನರಕದಾಗ. ನಿಮ್ಮ ಜೀವನದಲ್ಲಿ ರಹಸ್ಯವಾಗಿ ವ್ಯಭಿಚಾರ ಪಾಪ ಇರುವುದಾದರೆ ಇವತ್ತಿನಿಂದ ಬಿಟ್ಟು ಬಿಡ್ರಿ. ಯೇಸು ಕಡೆ ಕ್ಷಮಾ ಕೇಳ್ರಿ. ಯೇಸು ನಿಮಗೆ ಕ್ಷಮಿಸುತ್ತಾನೆ. ಅದಕ್ಕೆ ರಕ್ತ ಸುರಿಸಿದ್ದಾನೆ, ಪ್ರಾಣ ಕೊಟ್ಟು ಸತ್ಯ ಎದ್ದು ಬಂದಿದ್ದಾನೆ. ಯೇಸು ನಿಮಗೆ ಕ್ಷಮಿಸ್ತಾನೆ. ಮತ್ತೆ ವ್ಯಭಿಚಾರ ಪಾಪ ಮಾಡಬೇಡ್ರಿ. ನಿಮ್ಮ ಶರೀರ ದೇವರ ಆಲಯವಾಗಿದೆ. ನಾವು ಕಟ್ಟಿರುವಂಥ, ಕಲ್ಲಿಂದ ಕಟ್ಟಿರುವಂಥ ಈ ಚರ್ಚ್ಗಳು ದೇವರ ಆಲಯ ಇಲ್ಲ, ಇಲ್ಲ, ಇಲ್ಲ. ಯಾವುದೂ ಚಲೋ ಚರ್ಚ್ ಕಟ್ಟ್ರಿ, ಎಂಥ ಚಲೋ ಚರ್ಚ್ ಕಟ್ಟ್ರಿ, ಯಾವುದು ಚರ್ಚ್ನಲ್ಲಿ ಜಗತ್ತಿನಲ್ಲಿ ಯೇಸು ಇಲ್ಲ. ಎಲ್ಲಿ ಇಬ್ಬರು ಮೂವರು ನನ್ನ ನಾಮದಲ್ಲಿ ಕೂಡಿ ಬರ್ತಿರೋ ಅಲ್ಲಿ ಅವರ ಮಧ್ಯದಲ್ಲಿ ನಾನು ಇದ್ದೇನೆ ಅಂತೇಳಿ ಯೇಸು ಸ್ವಾಮಿ ಹೇಳಿ. ಎಲ್ಲಿ ಕೂಡಿ ಬಂದರೆ, ಚರ್ಚ್ನಲ್ಲಿ ಕೂಡಿ ಬಂದರೆ ಎಲ್ಲಿ ಇದ್ದಾನೆ, ಮನೆಯಲ್ಲಿ ಕೂಡಿ ಬಂದರೆ ಅಲ್ಲಿ ಇರ್ತಾನೆ, ರಸ್ತೆಯಲ್ಲಿ ಕೂಡಿ ಬಂದರೆ ಅಲ್ಲಿ ಇರ್ತಾನೆ. ಚರ್ಚ್ ಒಳಗೆ ಯೇಸು ಇಲ್ಲ. ನೀವು ನೆನೆಸ್ಬೋದು, ಚರ್ಚ್ ಒಳಗೆ ಯೇಸು ಇಲ್ಲ ಅಂದರೆ ಮತ್ತೆ ಯಾಕೆ ಚರ್ಚ್ಗೆ ಹೋಗ್ಬೇಕು ಪಾಸ್ಟರ್? ನಾನು ನಿಮ್ಮನ್ನು ನೋಡಿ ಕೇಳ್ತೇನೆ, ಚರ್ಚ್ಗೆ ಯಾಕೆ ಹೋಗ್ತಾರಪ್ಪ? ಯೇಸು ನೋಡ್ಲಿಕ್ಕೆ ಹೋಗ್ತೀರೇನ್ರಿ? ಯೇಸು ಚರ್ಚ್ನಲ್ಲಿ ಇಲ್ಲ. ಯೇಸುವನ್ನು ನೋಡುವುದಕ್ಕಾಗಿ ಚರ್ಚಿಗೆ ಅಲ್ಲ, ಜಗತ್ತಿನ ಜನರು ಯೇಸುವನ್ನು ನಿಮ್ಮಲ್ಲಿ ನೋಡಬೇಕು, ನಿಮ್ಮಲ್ಲಿ ನೋಡಬೇಕು. ಯಾವುದೋ ಚರ್ಚಿನಲ್ಲಿ ಜಗತ್ತಿನಲ್ಲಿ ಯೇಸು ಇಲ್ಲ. ಆದರೂ ರವಿವಾರ ಚರ್ಚಿಗೆ ನೀವು 100% ಹೋಗಲೇಬೇಕು. ಎದಕ್ಕೆ? ಯೇಸು ಇದ್ದಾನೆ ಅಂತೇಳಿ ಇಲ್ಲ. ನೀವು ರವಿವಾರ ಚರ್ಚಿಗೆ ಹೋಗಬೇಕಾದ್ರೆ 2 ಕಾರಣ. ನಂಬರ್ 1, ಅಲ್ಲಿ ಯೇಸು ಇದ್ದಾನೆ ಅಂತೇಳಿ ಇಲ್ಲ. 2 ಕಾರಣ ನೀವು ಚರ್ಚ್ಗೆ ಹೋಗಬೇಕಾದ್ರೆ ರವಿವಾರ. ಎದಕ್ಕಾಗಿ? ಈಗ ನಿಮಗೆ ಹೇಳ್ತಾರೆ. ನಂಬರ್ 1, ದೇವರ ಅಪ್ಪಣೆ. ಏನು ದೇವರ ಅಪ್ಪಣೆ? 6 ದಿನ ಯಾರ್ದು? ದೇವರು ಯಾರು ಕೊಟ್ಟಾನೆ? 7ನೇ ದಿನ ಅದಕ್ಕೆ ಚರ್ಚ್ಗೆ ಹೋಗಬೇಕು. ನಂಬರ್ 2, ವಿಶ್ವಾಸಿಗಳ ಅನ್ಯೋನ್ಯತೆ. ಅದಕ್ಕಾಗಿ ನೀವು ಚರ್ಚ್ಗೆ ಹೋಗಬೇಕು. ಯಾಕೆ? ನೀವು ಒಬ್ಬರಾಗಿ ಮನೆಯಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡಿದ್ರೆ ಯೇಸು ಕೇಳುವುದಿಲ್ಲ ಏನ್ರಿ? ಕೇಳುವುದಿಲ್ಲ? ಕೇಳುತ್ತಾನೆ. ಆದರೆ ನೀವು ಚರ್ಚಿಗೆ ಹೋಗದೆ ಒಬ್ಬರಾಗಿ ಮನೆಯಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡಿದರೆ ಹೆಚ್ಚಿನ ದಿನ ದೇವರಲ್ಲಿ ನಿಂದಿರುವುದಿಲ್ಲ, ಬೇಗನೆ ಹಿಂಜರಿದು ಹೋಗ್ತೀರಿ ನೀವು. ಒಂದು ಉದಾಹರಣೆ, 10 ಕಟ್ಟಿಗೆ ಉರಿತಾ ಇದೆ, ಅದರಲ್ಲಿ 1 ಕಟ್ಟಿಗೆ ತೆಗೆದು ದೂರ ಇಟ್ಬಿಡ್ರಿ. ಸ್ವಲ್ಪ ಸಮಯದಲ್ಲಿ ಏನಾಗ್ತದೆ ಹೇಳ್ರಿಲ್ಲ? ಆರಿ ಹೋಗ್ತದೆ. ಆರಿ ಹೋದಂಥ ಕಟ್ಟಿಗೆಯನ್ನು ತಿರುಗಿ ಉರಿತಾ ಇರುವಂಥ 9 ಕಟ್ಟಿಗೆ ಸಂಗಡ ಕೂಡಿಸಿಡ್ರಿ, ಏನಾಗ್ತದೆ? ಹಾಗೆ ನೀವು ಒಬ್ಬರಾಗಿ ಮನೆಯಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡ್ತೇವೆ ಅಂತ ಹೇಳಿ ಮಾಡ್ಕೊಂಡಿದ್ದರೆ ಸ್ವಲ್ಪ ದಿನದಲ್ಲಿ ಆರಿ ಹೋಗ್ತೀರಿ, ಹಿಂಜರಿದು ಹೋಗ್ತೀರಿ. ಆದರೆ ಪ್ರತಿ ರವಿವಾರ ನೀವು ಚರ್ಚಿಗೆ ಹೋಗಿ ವಿಶ್ವಾಸಿ ಜನರ ಸಂಗಡ ಕೂಡಿ ದೇವರನ್ನು ಆರಾಧನೆ ಮಾಡುತ್ತಾ
ಪಾಸ್ಟ್ರಿಂದ ವಾಕ್ಯವನ್ನು ಕೇಳುತ್ತಾ ಪ್ರತಿ ರವಿವಾರ ಚರ್ಚಿಗೆ ಹೋಗಿ ಆ ಅನ್ಯೋನ್ಯತೆಯಲ್ಲಿ ಇದ್ದರೆ ಯೇಸು ಸ್ವಾಮಿ ಬರುವ ತನಕ ನೀವು ಆರುವುದಿಲ್ಲ. ಹಲ್ಲೆಲೂಯಾ. ಅದಕ್ಕೆ ಚರ್ಚಿಗೆ ಹೋಗಬೇಕು. ಯೇಸು ಇದ್ದಾನೆ ಅಂತೇಳಿ ಇಲ್ಲ. ಭೂಮಿಯ ಜನರೇ, ಕ್ರೈಸ್ತರೇ, ಎಲ್ಲರೂ ಚೆನ್ನಾಗಿ ಗಮನಿಸಿರಿ. ಪರಿಶುದ್ಧ ಆಲಯ ಇಲ್ಲ, ಪರಿಶುದ್ಧ ಪುಲ್ಪಿಟ್ ಇಲ್ಲ. ರೆವರೆಂಡ್ಗೆ ಒಂದು ಪುಲ್ಪಿಟ್, ಸ್ವಾರ್ಥಿಗರಿಗೆ ಒಂದು ಪುಲ್ಪಿಟ್ ಬೈಬಲ್ನಲ್ಲಿ ಇಲ್ಲ. ದೇವಾಲಯದ ಸ್ಕ್ರೀನೇ ದೇವರು ಹರಿದು ಬಿಟ್ಟದ. ಇಲ್ಲ, ಪರಿಶುದ್ಧ ಪುಲ್ಪಿಟ್ ಇಲ್ಲ, ಪರಿಶುದ್ಧ ಚರ್ಚ್ ಇಲ್ಲ, ಪರಿಶುದ್ಧ ಜಾಗ ಇಲ್ಲ, ಪರಿಶುದ್ಧ ಅರಿವಿ ಇಲ್ಲ, ಪರಿಶುದ್ಧ ಕರ್ಚೀಫ್ ಇಲ್ಲ. ಬರುತ್ತದೆ, ಜಾಗ್ರತೆ. ಪರಿಶುದ್ಧ ಕರ್ಚೀಫ್ ಇಲ್ಲ, ಪರಿಶುದ್ಧ ನೀರು ಇಲ್ಲ, ಪರಿಶುದ್ಧ ಎಣ್ಣೆ ಇಲ್ಲ. ಭೂಮಿ ಮೇಲೆ ಇರುವಂತ ಕ್ರೈಸ್ತರೆಲ್ಲ ಗಮನಿಸಿರಿ, ಪರಿಶುದ್ಧ ಎಣ್ಣೆ ಇಲ್ಲ. ಎಣ್ಣೆ ಹಚ್ಚಿ ಪ್ರಾರ್ಥನೆ ಮಾಡ್ರಿ, ಬೈಬಲ್ನಲ್ಲಿ ಇದೆ. ಎಣ್ಣೆಗಾಗಿ ಪ್ರಾರ್ಥನೆ ಮಾಡ್ರಿ, ಇಲ್ಲ. ತಿರುಗಿ ಹೇಳುತ್ತೇನೆ, ಭೂಮಿಯಲ್ಲಿ ಇರುವಂತ ಎಲ್ಲ ಕ್ರೈಸ್ತರೇ, ಪಾಸ್ಟರ್ಗಳೇ, ಗಮನಿಸಿರಿ, ಪರಿಶುದ್ಧ ಎಣ್ಣೆ ಇಲ್ಲ. ಎಣ್ಣೆ ಹಚ್ಚಿ ಪ್ರಾರ್ಥನೆ ಮಾಡಬಹುದು, ಆದರೆ ಎಣ್ಣೆಗೆ ಪ್ರಾರ್ಥನೆ ಬೈಬಲ್ನಲ್ಲಿ ಇಲ್ಲ. ದೊಡ್ಡ ದೊಡ್ಡ ಸೇವಕರು ಎಣ್ಣೆಗೆ ಪ್ರಾರ್ಥನೆ ಮಾಡಿ ಜನರಿಗೆ ಕೊಡ್ತಾರೆ ಅಂತೇಳಿ ನೀವು ಮಾಡ್ಲಿಕ್ಕೆ ಹೋಗಬೇಡ್ರಿ, ಅವ್ರ ಹಿಂದೆ ಹೋಗಬೇಡ್ರಿ. ಬೈಬಲ್ನಲ್ಲಿ ಇಲ್ಲ. ನೀವು ಎಣ್ಣೆಗೆ ಪ್ರಾರ್ಥನೆ ಮಾಡಿ ಜನರಿಗೆ ಕೊಟ್ಟರೆ ಆ ಎಣ್ಣೆ ಮೂಲಕವಾಗಿ ಅದ್ಭುತ ಆಗುತ್ತದೆ, ಆ ಎಣ್ಣೆ ಮೂಲಕವಾಗಿ ರೋಗ ಆರಾಮಾಗ್ತದೆ. ಆದರೆ ಯೇಸು ಸ್ವಾಮಿ ಮಾಡ್ತಾನಂತ ಹೇಳಲಿಕ್ಕೆ ಬರುವುದಿಲ್ಲ. ಸೈತಾನು ಮಾಡ್ತಾನೆ, ಜನರನ್ನು ದೇವರನ್ನ ದೂರ ತಗೊಂಡು ಹೋಗ್ತಾನೆ. ನೀವು ಯಾವಾಗ ಬೈಬಲನ್ನು ಬಿಟ್ಟು ಹೊರಗೆ ಹೋಗುತ್ತೀರೋ ಅಲ್ಲಿ ಯೇಸು ಇರುವುದಿಲ್ಲ, ಸೈತಾನ್ ಕಾರ್ಯ ಮಾಡ್ತಾನೆ. ಜಾಗ್ರತೆ. ಎಣ್ಣೆಗೆ ಪ್ರಾರ್ಥನೆ ಮಾಡಿ ಇವತ್ತು ತನಕ ಕೊಡ್ತಾ ಇದ್ದರೆ ಇವತ್ತರಿಂದ ಬಿಟ್ಟು ಬಿಡ್ರಿ. ಎಣ್ಣೆಗೆ ಪ್ರಾರ್ಥನೆ ಬೈಬಲ್ನಲ್ಲಿ ಇಲ್ಲ. ಯಾಕೆ? ನೀವು ಎಣ್ಣೆಗೆ ಪ್ರಾರ್ಥನೆ ಮಾಡಿ ಜನರಿಗೆ ಕೊಟ್ಟರೆ, ಜನರು ಎಣ್ಣೆ ತಗೊಂಡು ಮನೆಗೆ ಹೋದರೆ, ಜನರಿಗೆ ಆರಾಮಿಲ್ಲವಾದರೆ ಜನರು ಯೇಸು ಸ್ವಾಮಿಗಡೆ ಪ್ರಾರ್ಥನೆ ಮಾಡುವುದಿಲ್ಲ. ಜನರ ಕೈ ಎಲ್ಲಿ ಹೋಗ್ತದೆ ಗೊತ್ತೇನ್ರಿ? ನೀವು ಪ್ರಾರ್ಥನೆ ಮಾಡಿ ಕೊಟ್ರಲ್ಲ, ಯಾವುದು ಎಣ್ಣೆ, ಅಲ್ಲಿ ಹೋಗ್ತದೆ. ನೀವು ಪ್ರಾರ್ಥನೆ ಮಾಡಿ ಕೊಟ್ಟಂತ ಎಣ್ಣೆ ಜನರನ್ನು ಯೇಸು ಸ್ವಾಮಿಯ ಮೇಲೆ ಇರುವಂತ ವಿಶ್ವಾಸದಿಂದ ಅಗಲಿಸಿ ಎಣ್ಣೆಯ ಮೇಲೆ ತಗೊಂಡು ಹೋಗ್ತದೆ. ನೀವು ಪ್ರಾರ್ಥನೆ ಮಾಡಿ ಕೊಟ್ಟಂತ ಎಣ್ಣೆ ಜನರಿಗೆ ವಿಗ್ರಹಾರಾಧನೆ ಆಗುತ್ತದೆ. ಪಾಸ್ಟರ್ಗಳೇ, ಎಚ್ಚರಿಕೆ. ಬೈಬಲು ಹೊರಗೆ ಹೋಗಬೇಡ್ರಿ, ಬೈಬಲ್ ಹೊರಗೆ ಹೋಗಬೇಡ್ರಿ. ಜಾಗ್ರತೆ, ಜಾಗ್ರತೆ. ಮತ್ತೆ 7ನೇ ಅಧ್ಯಾಯ 22-23. ಮತ್ತೆ 7ನೇ ಅಧ್ಯಾಯ 22-23. ಸ್ವಾಮಿ ಸ್ವಾಮಿ, ಕೊನೆಯ ದಿನದಲ್ಲಿ, ಲಾಸ್ಟ್ ಜಡ್ಜ್ಮೆಂಟ್ ಡೇ, ಲಾಸ್ಟ್ ಜಡ್ಜ್ಮೆಂಟ್ ಡೇ ದಿನದಲ್ಲಿ, ನ್ಯಾಯ ವಿಚಾರಣೆಯ ಕೊನೆಯ ದಿನದಲ್ಲಿ ಬಹಳ ಜನರು ಯೇಸು ಸ್ವಾಮಿಯ ಮುಂದೆ ಬಂದು ನಿಂತು ಹೇಳ್ತಾರೆ. ಏನು ಹೇಳ್ತಾರೆ? ಮತ್ತೆ ಓದೋಣ. ನಿನ್ನ ಹೆಸರಿನ ಮತ್ತೆ ಮೇಲೆ ಓದುವ, ಮತ್ತೆ ಓದುವ. ಸ್ವಾಮಿ ಸ್ವಾಮಿ, ಸ್ವಾಮಿ ಸ್ವಾಮಿ, ಯೇಸು ಯೇಸು, ನಿನ್ನ ಹೆಸರಿನ ಮೇಲೆ ನಾವು ಬೋಧನೆ ಹೇಳಲಿಲ್ಲವೇ? ಯೇಸು, ನಿನ್ನ ಹೆಸರಿನ ಮೇಲೆ ನಾವು ಬೋಧನೆ ಹೇಳಲಿಲ್ಲವಾ? ಯಾರ ಹೆಸರಿನ ಮೇಲೆ ಬೋಧನೆ ಮಾಡಿದ್ದಾರೆ? ಯೇಸು ಸ್ವಾಮಿ ಹೆಸರಿನ ಮೇಲೆ ಪ್ರೀಚಿಂಗ್, ಪವರ್ ಪ್ರೀಚಿಂಗ್. ಹೇಗೆ? ಇನ್ ದ ನೇಮ್ ಆಫ್ ಜೀಸಸ್ ಪ್ರೀಚಿಂಗ್ ಮಾಡಿದ್ದಾರೆ. ನಿನ್ನ ಹೆಸರಿನ ಮೇಲೆ ದೆವ್ವಗಳನ್ನು ಬಿಡಿಸಲಿಲ್ಲವೇ?
ಯೇಸು ಕ್ರಿಸ್ತನ ಹೆಸರಿನ ಮೇಲೆ ಕೈ ಇಟ್ಟರೆ ದೆವ್ವ ಓಡ್ತದೆ. ಯೇಸು ನಿನ್ನ ಹೆಸರಿನ ಮೇಲೆ ನಾವು ದೆವ್ವ ಬಿಡಿಸಿದೆ, ನಿನ್ನ ಹೆಸರಿನ ಮೇಲೆ ನಾವು ಪ್ರೀಚಿಂಗ್ ಮಾಡಿದ್ದೇವೆ. ನಿನ್ನ ಹೆಸರಿನ ಮೇಲೆ ಹಾ, ಅನೇಕ ಮಹತ್ ಕಾರ್ಯಗಳನ್ನು ಮಾಡಲಿಲ್ಲವೇ ಎಂದು. ಮಿರಾಕಲ್ಸ್, ಮಿರಾಕಲ್ಸ್ ಇನ್ ದ ನೇಮ್ ಆಫ್ ಜೀಸಸ್. ನಾವು ಮಾಡಿದವಲ್ಲ ಯೇಸು ಎಂದು ಆ ದಿನದಲ್ಲಿ ಎಷ್ಟೋ ಜನರು ನನಗೆ ಹೇಳುವರು. ಎಷ್ಟೋ ಜನರು, ಅದೇ ಬಹಳ ಮುಖ್ಯ. ಯೇಸುಗೆ ಹೇಳ್ತಾರೆ. ಈಗ ಯೇಸು ಅವ್ರಿಗೆ ನೋಡಿ ಏನು ಹೇಳ್ತಾರೆ? ನನ್ನ ಮಕ್ಕಳೇ, ನನ್ನ ಹೆಸರಿನಲ್ಲಿ ಅದ್ಭುತ ಮಾಡಿದಿರಿ, ನನ್ನ ಹೆಸರಿನಲ್ಲಿ ಪ್ರಸಂಗ ಮಾಡಿದಿರಿ, ನನ್ನ ಹೆಸರಿನಲ್ಲಿ ದೆವ್ವ ಬಿಡಿಸಿರಿ, ಬರ್ರಿಯಪ್ಪ ನನ್ನ ರಾಜ್ಯಕ್ಕೆ. ಹೇಳಿದನ? ಮುಂದೆ ಹೋದ್ರಿ. ಆಗ ನಾನು ಅವರಿಗೆ, ಆವಾಗ ಯೇಸು ಸ್ವಾಮಿ ಅವರಿಗೆ ಹೇಳಿದಾನೆ, ನಾನೆಂದು ನಿಮ್ಮ ಗುರುತು ಕಾಣೆನು. ನೀವು ಯಾರೋ ನನಗೆ, ನೀವು ಯಾರೋ ನನಗೆ ಗೊತ್ತಿಲ್ಲ. ಏನ್ರಿ? ಯೇಸು ಸ್ವಾಮಿಯ ಹೆಸರಿನಲ್ಲಿ ಪ್ರೀಚಿಂಗ್ ಮಾಡಿದ್ದಾರೆ, ಯೇಸು ಸ್ವಾಮಿ ಹೆಸರಿನಲ್ಲಿ ದೆವ್ವ ಬಿಡಿಸಿದ್ದಾರೆ, ಯೇಸು ಸ್ವಾಮಿ ಹೆಸರಿನಲ್ಲಿ ಮಿರಾಕಲ್ ಮಾಡಿದ್ದಾರೆ. ಯೇಸು ಸ್ವಾಮಿ ಹೇಳ್ತಾನೆ, ನೀವು ಯಾರೋ ನನಗೆ ಗೊತ್ತಿಲ್ಲ. ಅಷ್ಟೇ ಹೇಳಿಲ್ಲ, ಧರ್ಮವನ್ನು ಮೀರಿ ನಡೆಯುವವರೇ. ಧರ್ಮ ಅಂದ್ರೆ ಯಾವುದು? ವಾಕ್ಯ. ವಾಕ್ಯವನ್ನು ಮೀರಿ ನಡೆಯುವವರೇ ನನ್ನಿಂದ ತೊಲಗಿ ಹೋಗಿರಿ ಎಂದು ಎಲ್ಲರ ಮುಂದೆ ಹೇಳಿಬಿಡುವೆನು. ಪಾಸ್ಟರ್ಗಳೇ, ರೆವರೆಂಡ್ಗಳೇ, ಜಾಗ್ರತೆ. ಬೈಬಲ್ ಹೊರಗೆ ಹೋಗಬೇಡ್ರಿ. ತಿರುಗಿ ಹೇಳುತ್ತೇನೆ, ಬೈಬಲ್ ಹೊರಗೆ ಹೋಗಲಿಕ್ಕೆ ನೀವು ಏನು ದೊಡ್ಡ ಜ್ಞಾನಿ ಇಲ್ಲ, ನಿಮಗಿಂತ ದೊಡ್ಡ ಜ್ಞಾನಿ ಸೈತಾನ ತಗೊಂಡು ಹೋಗ್ತಾನೆ ನಿಮಗೆ ನರಕಕ್ಕೆ. ಯಾವಾಗ ಬೈಬಲ್ ಹೊರಗೆ ಹೋಗ್ತೀರಿ, ಅಲ್ಲಿ ಸೈತಾನ್ ನಿಮ್ಮನ್ನು ಉಪಯೋಗ ಮಾಡ್ತಾನೆ. ಚೆನ್ನಾಗಿ ಗಮನಿಸಬೇಕು. ಯೇಸು ನಿಮ್ಮ ಜೀವನದಲ್ಲಿ ಇಲ್ಲದೆ ನೀವು ಯೇಸುವಿನ ಹೆಸರಿನಲ್ಲಿ ಪ್ರೀಚಿಂಗ್ ಮಾಡಲಿಕ್ಕೆ ಆಗ್ತದೆ. ವಿತೌಟ್ ಹ್ಯಾವಿಂಗ್ ಜೀಸಸ್ ಇನ್ ಯುವರ್ ಲೈಫ್, ಯು ಕ್ಯಾನ್ ಪ್ರೀಚ್ ಇನ್ ದ ನೇಮ್ ಆಫ್ ಜೀಸಸ್. Without having Jesus in your life, you can cast out devil in the name of Jesus. Without having Jesus in your life, you can do many miracles in the name of Jesus. Beware. ಜಾಗ್ರತೆ. ಅದ್ಭುತ ಮಾಡ್ತೀರಿ, ದೆವ್ವ ಬಿಡಿಸ್ತೀರಿ, ಪ್ರೀಚಿಂಗ್ ಮಾಡ್ತೀರಿ, ಅದಕ್ಕಾಗಿ ಪರಲೋಕ ಹೋಗ್ತೀರಿ? ಇಲ್ಲ. ವಾಕ್ಯದಂತೆ ನಡೆಯುವವರು ಮಾತ್ರ ಪರಲೋಕ ಹೋಗ್ತಾರೆ. ಅದಕ್ಕೆ ಹೇಳ್ತಾನೆ, ವಾಕ್ಯವನ್ನು ಮೀರಿ ನಡೆಯುವವರೇ ನನ್ನನ್ನು ಬಿಟ್ಟು ತೊಲಗಿ ಹೋಗ್ರಿ. ತಿರುಗಿ ಹೇಳುತ್ತೇನೆ, ಬೈಬಲ್ ಹೊರಗೆ ಹೋಗಬೇಡ್ರಿ. ಎಣ್ಣೆ ಹಚ್ಚಿ ಪ್ರಾರ್ಥನೆ ಮಾಡಬಹುದು, ಎಣ್ಣೆಗಾಗಿ ಪ್ರಾರ್ಥನೆ ಬೈಬಲ್ನಲ್ಲಿ ಇಲ್ಲ. ಒಂದು ವೇಳೆ ಎಣ್ಣೆಗಾಗಿ ಪ್ರಾರ್ಥನೆ ಮಾಡಿ ಜನರಿಗೆ ಕೊಡುವಂತ ರೂಢಿ ನಿಮಗೆ ಇರುವುದಾದ್ರೆ ಇವತ್ತಿನಿಂದ ಬಿಟ್ಟು ಬಿಡ್ರಿ. ಕ್ಷಮಾ ಕೇಳ್ರಿ, ಯೇಸು ಕಡೆ ಕ್ಷಮಿಸ್ತಾನೆ. ಕ್ರೈಸ್ತರು ಗಮನಿಸಿರಿ, ಭೂಮಿ ಮೇಲೆ ಇರುವಂತ ದೇವರ ಮಕ್ಕಳು ಗಮನಿಸಿರಿ. ನಿಮಗೂ ರೋಗ ಇದೆಯಾ? ಯೇಸು ಕಡೆ ಪ್ರಾರ್ಥನೆ ಮಾಡ್ರಿ. ಯೇಸು ನಿಮ್ಮ ರೋಗ ಆರಾಮ ಮಾಡ್ತಾನೆ. ನಿಮ್ಮ ಪ್ರಾರ್ಥನೆ ಕೇಳಿ ಯೇಸು ನಿಮಗೆ ಆರಾಮ ಮಾಡಿದರು ಸ್ತೋತ್ರ, ಇಲ್ಲಾದರೂ ಸ್ತೋತ್ರ. ಯೇಸುವನ್ನು ಬಿಡಬಾರದು. ನೀವು ಬಡವರಾಗಿದ್ದರ ಪ್ರಾರ್ಥನೆ ಮಾಡ್ರಿ. ಯೇಸು ನಿಮ್ಮ ಪ್ರಾರ್ಥನೆ ಕೇಳಿ ನಿಮ್ಮನ್ನು ಆಶೀರ್ವಾದ ಮಾಡ್ತಾನೆ. ನಿಮ್ಮ ಪ್ರಾರ್ಥನೆ ಕೇಳಿ ಯೇಸು ನಿಮ್ಮನ್ನು ಆಶೀರ್ವಾದ ಮಾಡಿದರು ಸ್ತೋತ್ರ, ಇಲ್ಲಾದರೂ ಸ್ತೋತ್ರ. ಯೇಸುವನ್ನು ಬಿಡಬಾರದು. ಯೇಸುವಿಗಾಗಿ ಬದುಕಬೇಕು. ಲಾಜರನ ಹಾಗೆ ನಿಮ್ಮ ಬಡತನದಲ್ಲಿಯೂ ರೋಗದಲ್ಲಿ ಯೇಸುವಿಗಾಗಿ ಸಾಯಬೇಕು. ಲಾಜರನ ಹಾಗೆ ಅಬ್ರಹಾಮನ ಎದೆಗೆ ಒರಗಿಕೊಳ್ಳಬೇಕು. ಹಲ್ಲೆಲೂಯಾ. ಅದಕ್ಕಾಗಿ ನೀವು ಬಡವರಾಗಿ ರೋಗಿಯಾಗಿ ಸಾಯಿರಿ ಅಂತೇಳಿ ಹೇಳಿಲ್ಲ. ತಿಳ್ಕೋಬೇಕು. ಆಶೀರ್ವಾದ ಮಾಡ್ತಾನೆ, ಮಾಡಿದರೂ ಸ್ತೋತ್ರ, ಇಲ್ಲಾದರೂ
ಯೇಸುವನ್ನು ಬಿಡಬಾರ್ದು. ಅದಕ್ಕೆ ಹೇಳ್ತೇನೆ, ಇದಕ್ಕೆ ಹೇಳ್ತಾರೆ ನಂಬಿಕೆ. ಬರೇ ಅದ್ಭುತ 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 ಅಂತೇಳಿ ಹೋಗಿದ್ದೀರಿ, ಸೈತಾನ ಸಗ ಅದ್ಭುತ ಮಾಡಿ ನಿಮ್ಮನ್ನು ತಗೊಂಡು ಹೋಗ್ತಾನೆ ನರಕಕ್ಕೆ. ಜಾಗ್ರತೆ, ಜಾಗ್ರತೆ. ಭೂಮಿ ಮೇಲೆ ಇರುವಂತ ಎಲ್ಲ ಕ್ರೈಸ್ತರೇ, ದೇವರ ಮಕ್ಕಳೇ ಗಮನಿಸಿರಿ. ಪರಿಶುದ್ಧ ಜಾಗ ಇಲ್ಲ, ಪರಿಶುದ್ಧ ಅರಿವಿ ಇಲ್ಲ, ಪರಿಶುದ್ಧ ಚರ್ಚ್ ಇಲ್ಲ, ಪರಿಶುದ್ಧ ಪುಲ್ಫಿಟ್ ಇಲ್ಲ, ಪರಿಶುದ್ಧ ಕರ್ಚೀಫ್ ಇಲ್ಲ, ಪರಿಶುದ್ಧ ನೀರು ಇಲ್ಲ, ಪರಿಶುದ್ಧ ಎಣ್ಣೆ ಇಲ್ಲ. ಪರಿಶುದ್ಧನು ಒಬ್ಬನೇ ದೇವರು. ಆ ಪರಿಶುದ್ಧ ಶಬ್ದ ಕೇವಲ ದೇವರಿಗೆ ಮಾತ್ರ. ನಾವು ಪರಿಶುದ್ಧ ಆಗುವವರು ಆತನ ರಕ್ತದಿಂದ ಅಷ್ಟೇ. ದೇವರಿಗೆ ಇರುವಂತ ಶಬ್ದ ಪರಿಶುದ್ಧವನ್ನು ಎಣ್ಣೆಗೆ ಕೊಡಬೇಡ್ರಿ. ಹೋಲಿ ಆಯಿಲ್ ಇಲ್ಲ. ಜಾಗ್ರತೆ, ಜಾಗ್ರತೆ. ನಿಮ್ಮ ಶರೀರ ದೇವರ ಆಲಯವಾಗಿರುತ್ತದೆ. ಒಂದು ವೇಳೆ ಗುಪ್ತವಾಗಿ ನಿಮ್ಮ ಜೀವನದಲ್ಲಿ ರಹಸ್ಯ ಪಾಪ ಇರುವುದಾದರೆ ಇವತ್ತರಿಂದ ಬಿಟ್ಟು ಬಿಡ್ರಿ. ವ್ಯಭಿಚಾರ ಪಾಪ ಇರುವುದಾದರೆ ಇವತ್ತರಿಂದ ಬಿಟ್ಟು ಬಿಡ್ರಿ. ಯಾಕಂದರೆ ವ್ಯಭಿಚಾರ ಪಾಪ ಮಾಡುವುದರಿಂದ ನೀವು ದೇವರ ಆಲಯವನ್ನು ಕೆಡಿಸ್ತೀರಿ. ನಿಮ್ಮ ಶರೀರ ದೇವರು ನಿಮ್ಮನ್ನು ಕೆಡಿಸ್ತಾನೆ. ನೀವು ಸತ್ತ ಮೇಲೆ ನರಕದಲ್ಲಿ ಹೋಗಿದ್ದಾನೆ. ಗುಪ್ತವಾಗಿ ವ್ಯಭಿಚಾರ ಪಾಪ ಇರುವುದಾದರೆ ಯೇಸು ಕಡೆ ಅರಿಕೆ ಮಾಡಿರಿ. ಯೇಸು ನಿಮಗೆ ಕ್ಷಮಾ ಮಾಡ್ತಾನೆ. ಅದಕ್ಕೆ ಯೇಸು ರಕ್ತ ಸುರಿಸಿ ಪ್ರಾಣ ಕೊಟ್ಟು ಸತ್ಯ ಎದ್ದು ಬಂದಿದ್ದಾನೆ. ಮತ್ತೆ ವ್ಯಭಿಚಾರ ಪಾಪ ಮಾಡಬೇಡ್ರಿ. ದೇವರಿಗೆ ಮೆಚ್ಚುಕಿಲ್ಲದಂಥ ಎರಡನೇ ದೊಡ್ಡ ಪಾಪ ಜಗತ್ತಿನಲ್ಲಿ ವ್ಯಭಿಚಾರ. ಮೂರನೇ ದೊಡ್ಡ ಪಾಪ ವ್ಯಭಿಚಾರ ಆದಮೇಲೆ ಏನಿದೆ? ಕಳ್ಳತನ. ಕಳ್ಳತನ ಮೂರನೇ ದೊಡ್ಡ ಪಾಪ ಜಗತ್ತಿನಲ್ಲಿ. ದೇವರಿಗೆ ಮೆಚ್ಚುಗೆ ಇಲ್ಲದಂಥ ಮೊದಲನೇ ದೊಡ್ಡ ಪಾಪ ಜಗತ್ತಿನಲ್ಲಿ ಯಾವುದು? ಎಲ್ಲರೂ ಹೇಳಿ. ವಿಗ್ರಹಾರಾಧನೆ. ಎರಡನೇ ದೊಡ್ಡ ಪಾಪ ವ್ಯಭಿಚಾರ. ಮೂರನೇ ದೊಡ್ಡ ಪಾಪ ಕಳ್ಳತನ. ಕಳ್ಳತನ. ಕ್ರೈಸ್ತರು ಗಮನಿಸ್ರಿ, ಕ್ರೈಸ್ತರು ಗಮನಿಸ್ರಿ. ಮತ್ತೊಬ್ಬನ ರೊಕ್ಕದಲ್ಲಿ ಬದುಕಬಾರದು. ತಿರುಗಿ ಹೇಳುತ್ತೇನೆ, ಮತ್ತೊಬ್ಬನ ರೊಕ್ಕದಲ್ಲಿ ಬದುಕಬಾರದು. ದೇವರು ನಿಮಗೆ ಎಷ್ಟು ಕೊಟ್ಟಿದ್ದಾನೋ ಅಷ್ಟರಲ್ಲಿ ತೃಪ್ತರಾಗಿರಬೇಕು. ಮತ್ತೊಬ್ಬರ ಜಾಗ ಒಂದು 2 ಫುಟ್ ಹೆಚ್ಚು ಮಾಡಿಕೊಳ್ಳೋದು. ಹಂಗೆ ಇದ್ದರೆ ಮೀಟಿಂಗ್ ಮುಗಿದ ಮೇಲೆ ಅವ್ರ ಕಡೆ ಹೋಗಿ ಕ್ಷಮಾ ಕೇಳ್ರಿ. ಅವ್ರದ್ದು ಜಾಗ ಅವ್ರಿಗೆ ಕೊಟ್ಟು ಬಿಡ್ರಿ. ಯೇಸು ಸ್ವಾಮಿ ಬರುವಾಗ ಮತ್ತೊಬ್ಬರದ್ದು ವಸ್ತುವಾಗಿರಲಿ, ಮತ್ತೊಬ್ಬರ ಜಾಗವಾಗಿರಲಿ, ಮತ್ತೊಬ್ಬರ ರೊಕ್ಕವಾಗಿರಲಿ, ಯಾವುದು ನಿಮ್ಮ ಕೈಯಲ್ಲಿ ಇರಬಾರ್ದು. ಯೇಸು ಸ್ವಾಮಿ ಬರುವಾಗ ಗಮನಿಸ್ರಿ. ಮತ್ತೊಬ್ಬನ ರೊಕ್ಕದಲ್ಲಿ ನೀವು ಶ್ರೀಮಂತರಾಗಿ ಬದುಕಿ ಸತ್ತ ಮೇಲೆ ನರಕ ಹೋಗೋದಕ್ಕಿಂತ ಭಿಕ್ಷೆ ಬೇಡ್ರಿ, ಭಿಕ್ಷೆ ಬೇಡ್ರಿ, ನಡೀತಿದೆ. ಆದರೆ ಮತ್ತೊಬ್ಬರ ರೊಕ್ಕ ತಗೊಳ್ಬೇಡ್ರಿ. ಸತ್ತ ಮೇಲೆ ಲಾಜರ್ನ ಹಾಗೆ ಅಬ್ರಹಾಮನ ಎದಕ್ಕೆ ಒರಗಿಕೊಳ್ಳ್ರಿ. ನೀವು ಧನ್ಯರು, ನೀವು ಧನ್ಯರು. ಗಮನಿಸಬೇಕು. ಆದರೂ ನೀವು ನಾನು ಭಿಕ್ಷೆ ಬೇಡುವ ಹಾಗೆ ಇನ್ನೂ ಯೇಸು ನಮ್ಮನ್ನು ಬಿಟ್ಟಿಲ್ಲ. ನಮ್ಮ ಅನುದಿನದ ಆಹಾರ ಕೊಡ್ತಾರೆ. ಸಾಕು ಸಾಕು. ಯೇಸು ಸ್ವಾಮಿ ಎಷ್ಟು ಕೊಟ್ಟಿದ್ದಾನೋ ಅಷ್ಟರಲ್ಲಿ ತೃಪ್ತರಾಗಿರಬೇಕು. ಮತ್ತೊಬ್ಬರ ರೊಕ್ಕದಲ್ಲಿ ನಾವು ಬದುಕಬಾರದು. ಸೊ ದೇವರಿಗೆ ಮೆಚ್ಚುಗೆಲ್ಲದಂಥ ಮೂರನೇ ದೊಡ್ಡ ಪಾಪ ಜಗತ್ತಿನಲ್ಲಿ ಕಳ್ಳತನ. ಅದಕ್ಕೆ ದೇವರು ಕ್ರಿಸ್ತ ವಿರೋಧಿ ಕಾಲದಲ್ಲಿ ಈ ಭೂಮಿಯನ್ನು ಹಿಡಿದು ಅಲಗಾಡಿಸಿ ಎಲ್ಲ ಕೆಡವಿ ಹಾಕುತ್ತಾನೆ. 6ನೇ ತುತ್ತೂರಿ ಊದುವಾಗ ದೇವರು ಏನು ಕಲಿಸ್ತಾನೆ? ಎಲ್ಲರೂ ಹೇಳಿ. ಎಷ್ಟು ಕುದುರೆ ಕಲಿಸ್ತಾನೆ? ಎದಕ್ಕಾಗಿ? 3ರಲ್ಲಿ 1 ಭಾಗ ಭೂಮಿ ಜನರನ್ನು ಕೊಲ್ಲುವುದಕ್ಕಾಗಿ. 6ನೇ ತುತ್ತೂರಿ 7ನೇ ತುತ್ತೂರಿ ನಡುವೆ ಅಂತರ ಇದೆ. 6ನೇ ಮುದ್ರೆ 7ನೇ ಮುದ್ರೆ ನಡುವೆ ಅಂತರ ನೋಡಿದ್ದೇವೆ. 6ನೇ ತುತ್ತೂರಿ 7ನೇ ತುತ್ತೂರಿ ನಡುವೆ ಅಂತರ ಇದೆ. ಈ ಅಂತರದಲ್ಲಿ ಏನು ನಡೀತದಪ್ಪ? ಅದನ್ನು ನೋಡಿದರೆ ಆಶ್ಚರ್ಯ ಆಗ್ತದೆ. 7ನೇ ತುತ್ತೂರಿ ಊದುವಾಗ ದೇವರ ರಹಸ್ಯ
ಪ್ರಕಟವಾಗುತ್ತದೆ. ಮೊದಲನೇ 3.5 ವರ್ಷ ಉಪದ್ರವ ಕಾಲ, ಎರಡನೇ 3.5 ವರ್ಷ ಮಹಾ ಉಪದ್ರವ ಕಾಲ. ಇದು ಎರಡನ್ನು ವಿಭಾಗ ಮಾಡುವುದು 7ನೆಯ ತುತ್ತೂರಿ. ಆವಾಗ ದೇವರ ರಹಸ್ಯ ಪ್ರಕಟವಾಗುತ್ತದೆ. ಏನು ರಹಸ್ಯ? ಈ ಅಂತರದಲ್ಲಿ ಏನಾಗಲಿಕ್ಕಿದೆ? ಈಗ ನಾವು ನೋಡಿದ್ದು 3ರಲ್ಲಿ 1 ಭಾಗ. ಆದರೆ ಈ ಪಾತ್ರೆಗಳ ಉಪದ್ರವಗಳೆಲ್ಲ ಒಂದು 99%, ಇಲ್ಲವಾದರೆ 100%. ಹಾಗೆಲ್ಲ ಏನಾಗಲಿಕ್ಕಿದೆ? ನಾಳೆ ನೋಡೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ದೇವರ ಕಡೆ ತಿರುಗಿಕೊಳ್ಳ್ರಿ. ಬರಲಿಕ್ಕಿರುವಂಥ ಉಪದ್ರವಕ್ಕೂ ನರಕಕ್ಕೂ ನಿಮ್ಮನ್ನು ನಿಮ್ಮ ಮಕ್ಕಳನ್ನು ಕಾಪಾಡಿಕೊಳ್ಳ್ರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.